ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೋ ವಾದಿರಾಜಃ ಶ್ರೀಪಾದೋಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರಭಯೇ ವೈಷ್ಣವಿಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ಸುಧೀಜನ ಸುಮಂದಾರಂ ಸುಧೀಂದ್ರ ಸುತ ಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ರಾಜಾಧಿರಾಜ ಗುರು ಸಾರ್ವಭೌಮರಾದ ಇಷ್ಟ ಗುರುಗಳು ಹೆದ್ದೈವ ಸಹೃತ್ತಾದ ರಾಘವೇಂದ್ರ ಸ್ವಾಮಿಗಳವರ ಅಡೆದಾವರೆಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನೆರತ್ತ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶ ಹಾಗೂ ಆಜ್ಞೆಯಂತೆ ವಾದಿರಾಜರು ರಚನೆಯನ್ನು ಮಾಡಿಕೊಟ್ಟಂತಹ ತತ್ವಸಾರ ಮೋಕ್ಷ ವರ್ಣನೆ ಈ ವಿಷಯದ ಬಗ್ಗೆ ನಿನ್ನೆ ಆರಂಭವಾಗಿದೆ. ಇವತ್ತು ಮತ್ತೊಂದೆರಡು ವಿಷಯಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಸಕಲ ಸುರರಂಧ್ರಿಗೆರಗುವೆನು ಗುರುಗಳ ವಿಕಸಿತ ಪಾದ ಪದ್ಮವನೆ ನೆನೆದು ನಿಖಿಲ ಜಗವ ಕಾವ ನಾರಾಯಣನ ಕಥೆಯು ಭಕುತಿಯಿಂದಾನು ಬಣ್ಣಿಪೆನು ಮುಕುತಿಯ ಸುಖವನ್ನು ಉಣಿಸುವೆನು ಯುಕುತಿ ಕೋವಿದರನ್ನು ಕುಣಿಸುವೆನು ಅಖಿಲ ಕುಜನರನ್ನು ದಣಿಸುವೆನು ಈ ಖಳರ ಮತವನ್ನು ಮಣಿಸುವೆನು. ವಾದಿರಾಜರು ಅತೀ ಯುಕ್ತಿಬದ್ಧವಾದ ವಿದ್ವಾಂಸರಿಗೆ ಮಾತ್ರ ಗೋಚರವಾದ ಶಾಸ್ತ್ರಗಳನ್ನೂ ರಚನೆ ಮಾಡಿಕೊಡ್ತಾರೆ. ಸ್ತೋತ್ರ ಪಾರಾಯಣವನ್ನು ಮಾಡುವ ಸಾಮಾನ್ಯರಿಗೂ ಸ್ತೋತ್ರಗಳನ್ನು ರಚನೆ ಮಾಡಿಕೊಡ್ತಾರೆ. ಸಾಮಾನ್ಯರೊಳಗೂ ಅತಿ ಸಾಮಾನ್ಯರಾದ ನಮ್ಮಂಥವರಿಗಾಗಿ ಕನ್ನಡದೊಳಗೂ ರಚನೆಯನ್ನು ಮಾಡಿಕೊಡ್ತಾರೆ. ಅದರ ಜೊತೆಗೆ ಆ ವಾಕ್ಯ ಲಾಲಿತ್ಯ, ಪದಲಾಲಿತ್ಯ ಅಂತಾರೆ, ಅವರ ವಾಕ್ಯ ಜೋಡಣೆ ಏನಿದೆ ಬಹಳ ಸುಂದರ, ಅತ್ಯದ್ಭುತವಾದಂಥದ್ದು. ಅದರೊಳಗೆ ತತ್ವವಿರ್ತದೆ, ಪ್ರಮೇಯವಿರ್ತದೆ, ವಿಷಯಗಳಿರ್ತದೆ, ದೇವರಲ್ಲಿ ಭಕ್ತಿ ಇರ್ತದೆ, ಗುರುಗಳಲ್ಲಿ ನಿಷ್ಠೆ ಇರ್ತದೆ. ಎಷ್ಟು ಚೆನ್ನಾಗಿ ಒಂದು ಸಣ್ಣ ಪದ್ಯದೊಳಗೆ ಅಗಾಧವಾಗಿ ನಮಗೆ ತಿಳಿಸಿಕೊಡ್ತಾರೆ. ಈ ಮೋಕ್ಷ ಸಾರವನ್ನು ಆರಂಭಿಸ್ತಾ ಇರುವಾಗ
ಮೊದಲಿಗೆ ಸಕಲ ಸುರರಂಘ್ರಿಗೆರಗುವೆನು. ಬ್ರಹ್ಮದೇವರು, ಗರುಡದೇವರು, ಶೇಷದೇವರಿಂದ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳಿಗೂ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತೇನೆ. ಏಕೆಂದರೆ ದೇವರ ಒಂದು ಸ್ಮರಣೆಯಿಂದ ವಿಘ್ನಗಳು ಪರಿಹಾರ ಹೇಗಾಗತ್ತೋ ಹಾಗೆ ದೇವತೆಗಳಿಗೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ ಮಾಡುವುದರಿಂದಲೂ ವಿಘ್ನಗಳು ಪರಿಹಾರವಾಗತ್ತೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ದೇವತೆಗಳ ಬಗ್ಗೆ ಹೇಳ್ತಾರೆ. ಯಾಕೆ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ಅಂತಂದರೆ, ಗ್ರಂಥ ಬರೆಯುವಾಗ ಶುದ್ಧವಾದ ಮನಸ್ಸು ಬೇಕು. ರುದ್ರದೇವರಿಗೆ ನಮಸ್ಕಾರ ಮಾಡಬೇಕು. ಯುಕ್ತಿಬದ್ಧವಾಗಿರಬೇಕು. ಆ ಯುಕ್ತಿ ಬೋಧನೆಯನ್ನು ಮಾಡುವರು ಗರುಡದೇವರಿಗೆ ನಮಸ್ಕಾರ ಮಾಡಬೇಕು. ಪೌರುಷೇಯ ಗ್ರಂಥಗಳಲ್ಲಿ ಯುಕ್ತವಾದ ಶ್ರುತಿ ಸ್ಮೃತಿಗಳಲ್ಲಿ ಬಂದಿರುವ ವಿಷಯಗಳು ಬರಬೇಕು. ಅದಕ್ಕಾಗಿ ಶೇಷದೇವರ ಅನುಗ್ರಹ ಬೇಕು. ಹೀಗೆ ಆ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಎಷ್ಟು ಇರುತ್ತೋ ಗ್ರಂಥ ಅಷ್ಟು ಸುಬದ್ಧವಾಗುತ್ತೆ, ಸುಸ್ಥಿತಿಯಲ್ಲಿರುತ್ತೆ. ಅದು 10 ಜನರಿಗೆ ಉಪಯೋಗಕ್ಕೆ ಬರುತ್ತೆ. ಇವತ್ತು ನಮ್ಮೆಲ್ಲ ಪ್ರೊಡಕ್ಟ್ಸ್ಗಳು ಭಾಳ ಇರುತ್ತೆ. ನಾನು ಒಬ್ಬ ಲೇಖನಗಳನ್ನು ಬರೀತೇನೆ. ಅವೆಲ್ಲ ಹೇಗಿರುತ್ತೆ ಅಂದರೆ ನಮ್ಮ ಮುಂದೆ ಸತ್ತು ಹೋಗಿಬಿಡುತ್ತೆ. ಅನೇಕರು ಬರೆದ ಲೇಖನಗಳು ಅವರು ಬದುಕಿರುವಾಗೆ ಆ ಲೇಖನಗಳಿಗೆ ಮಹತ್ವವಿರೋದಿಲ್ಲ, ಪುಸ್ತಕಗಳಿಗೆ ಮಹತ್ವವಿರೋದಿಲ್ಲ. ಅಂಥದ್ದು ಇವತ್ತೇ ನಾಳೆ ವಾದಿರಾಜರ ಆರಾಧನೆ, ಅವರು ಈಗ 650 ವರ್ಷದ ಕೆಳಗೆ ಬರೆದ ಗ್ರಂಥಗಳನ್ನು ಇವತ್ತಿಗೂ ಸಾವಿರಾರು ಜನ ಇದನ್ನು ಹಾಡಿ ಕೊಂಡಾಡಿ ಹೊಗಳಬೇಕು ಅಂತಂದರೆ ಆ ಶಾಸ್ತ್ರದೊಳಗೆ ಅವರು ಎಷ್ಟು ಪುಣ್ಯವನ್ನು ಸೇರಿಸಿದ್ದಾರೆ, ಎಷ್ಟು ಚಿಂತನೆ ಮಾಡಿದ್ದಾರೆ, ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯೊಳಗೆ ಎಷ್ಟು ಉನ್ನತ ಮಟ್ಟದಲ್ಲಿದೆ ಎನ್ನುವುದನ್ನು ನಾವು ಈ ಪ್ರಸಂಗದಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯವಿದೆ. ಮುಂದೆ ಹೇಳ್ತಾರೆ, ಗುರುಗಳ ವಿಕಸಿತ ಪಾದ ಪದುಮವನ್ನೇ ನೆನೆದು ಗುರು ರೀತಿ ಜಪತೋ ನಾಸ್ತಿ ಪಾತಕ. ಯಾರು ಗುರುಗಳನ್ನು ಸ್ಮರಣೆ ಮಾಡ್ತಾರೆ ಅವರಿಗೆ ಪಾಪ ಅನ್ನೋದೇ ಇರೋದಿಲ್ಲ. ಹಾಗಾಗಿಯೇ ನಮ್ಮ ಸಂಪ್ರದಾಯದೊಳಗೆ ಬಂದಿರುವಂಥದ್ದು, ಮೊದಲಿಗೆ ಎದ್ದಾಕ್ಷಣಕ್ಕೆ ನಾವು ದೇವರಿಗೆ ನಮಸ್ಕಾರ ಮಾಡ್ತೇವೋ ಇನ್ನೋ ಗೊತ್ತಿಲ್ಲ, ಆದರೆ ಗುರುಗಳನ್ನು ಸ್ಮರಣೆ ಮಾಡಿಯೇ ತೀರ್ತೇವೆ. ದೇವರು ಇವತ್ತು ನಮ್ಮ ಕೈಗೆ ಸಿಗಲಿಲ್ಲ ಅಂದ್ರೆ ಬಹಳ ಸಮಸ್ಯೆ ಇಲ್ಲ, ಆದರೆ ಗುರುಗಳೇ ಸಿಗಲಿಲ್ಲ ಅಂತಂದ್ರೆ ದೇವರ ಲಗ ಹೊಡೆದ್ರೂ ಸಿಗೋದಿಲ್ಲ. ಆದ್ದರಿಂದಾಗಿ ಗುರುವಿನ ಸ್ಥಾನ ಅತ್ಯಮೂಲ್ಯವಾದ ಸ್ಥಾನ. ಅಜ್ಞಾನವನ್ನು ಕಳೆದು ಹಾಕಿ ಜ್ಞಾನವನ್ನು ಕೊಡುವಂಥ ಒಂದು ಯೋಗ್ಯವಾದ ಸ್ಥಾನ. ಹಾಗಾಗಿ ವಿಕಸಿತ ಪಾದ ಪದುಮವನ್ನೇ ಭಾರಿ ಸುಂದರವಾಗಿ ಹೇಳ್ತಾರೆ. ಶಿಷ್ಯನಿಂದ ನಮಸ್ಕಾರ ಮಾಡಿಸಿಕೊಳ್ಳಬೇಕು ಎನ್ನುವ ಪೂರ್ಣ ಅನುಗ್ರಹವನ್ನು ಮಾಡಿ ನಮಸ್ಕಾರ ಮಾಡಿಸಿಕೊಳ್ಳಬೇಕು ಎನ್ನುವ ಅಪೇಕ್ಷೆ ಇತ್ತು ಅಂದರೆ ಗುರುಗಳು ಪಾದವನ್ನು ಹೀಗೆ ಇಡ್ತಾರೆ. ವಿಕಸಿತ ಅಂದರೆ ವಿಸ್ತಾರವಾಗಿ ಅರಳಿಸಿ ಇಡ್ತಾರೆ. ಯಾರಿಗೆ ನಮಸ್ಕಾರ ಮಾಡಿಸ್ಕೊಳ್ಬೇಕಾಗಿದೆ ತಮ್ಮ ಕುರ್ಚಿ ಕೆಳಗೆ ತಗೊಂಡು ಬಿಡ್ತಾರೆ. ಪಾದ ಕೊಡುವುದಿಲ್ಲ ಅಷ್ಟು ಸುಲಭವಾಗಿ ಕೊಡುವುದಿಲ್ಲ. ಹಾಗಾಗಿ ಗುರುಗಳು ನನ್ನ ಮೇಲೆ ಅನುಗ್ರಹೋನ್ಮುಖರಾಗಿರಬೇಕು. ಯಾಕೆ ಈ ಮಾತು ಹೇಳಿದೆ ಅಂದರೆ, ಜಗನ್ನಾಥದಾಸರು ರಾಯರನ್ನು ಕುರಿತು ಒಂದು ಹಾಡು ರಚನೆಯನ್ನು ಮಾಡ್ತಾರೆ. ಅದರೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ, ಮಂದ ಭಾಗ್ಯರಿಗೆ ದೊರೆಯದಿವರ ಮಹಾಸೇವಾ. ಯಾರು ದೌರ್ಭಾಗ್ಯವಂತರಾಗಿದ್ದಾರೆ ಅವರಿಗೆ ರಾಯರ ಸೇವೆಯನ್ನು ಮಾಡುವ ಸೌಭಾಗ್ಯವೇ ಸಿಗುವುದಿಲ್ಲ, ದರ್ಶನವಾಗುವುದಿಲ್ಲ, ಅನ್ನ ಸಿಗುವುದಿಲ್ಲ, ಈ ಸಜ್ಜನರ ಸಹವಾಸ ಸಿಗುವುದಿಲ್ಲ, ಯಾವುದೂ ಸಿಗುವುದಿಲ್ಲ. ಸೌಭಾಗ್ಯವಂತರಿಗೆ ಸಿಗತ್ತೆ. ಆ ಮಾತನ್ನು ವಾದಿರಾಜರು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಗುರುಗಳ ವಿಕಸಿತ ಪಾದ ಅಂದರೆ ತಮ್ಮ ಗುರುಗಳನ್ನು ನೆನೆಸ್ತಾ ಇರುವಾಗ ಅವರು ವಿಸ್ತಾರವಾಗಿ ಅರಳಿಸಿದ ಪಾದಗಳನ್ನು ಇಡ್ತಾರೆ ಅಂತಂದರೆ ಅವರಿಗೆ ನಾನು ಎಷ್ಟು ಪ್ರಿಯನಾಗಿದ್ದೇನೆ, ಅವರು ನನಗೆ ಎಷ್ಟು ಅನುಗ್ರಹೋನ್ಮುಖರಾಗಿದ್ದಾರೆ. ಅಂತಹ ಗುರುಗಳನ್ನು ನಾನು ನೆನೆಸಿ ನಿಖಿಲ ಜಗವ ಕಾವ ನಾರಾಯಣನ ಕಥೆ. ಈ ನಾರಾಯಣನ ಕಥೆ ಏನಿದೆ ಇದೊಂದು ಟೈಮ್ ಪಾಸ್ ಕಥೆ ಅಲ್ಲ, ಫಿಲ್ಮ್ ಅಲ್ಲ, ಇದು ಧಾರಾವಾಹಿ ಅಲ್ಲ. ಇದು ನಮ್ಮ ಸಮಗ್ರವಾದ ಜಗತ್ತನ್ನು ರಕ್ಷಣೆಯನ್ನು ಮಾಡುವ ಯಾವ ನಾರಾಯಣಿದ್ದಾನೆ ಅವನ ಕಥೆ ಇದು. ಎಲ್ಲ ನಮಗೂ ಅನುಭವಕ್ಕೆ ಬರುತ್ತೆ. ಒಮ್ಮೆ ಫೀಲ್ ಇರ್ಬೋದು, ಏನಂತೆ ನಾನು ನನ್ನ ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೇನೆ, ನನ್ನ ಮನೆಯನ್ನು ನಾನು ನೋಡಿಕೊಳ್ತೇನೆ, ನಾನೇ ಇದಕ್ಕೆ ಏನಂತಾರೆ ನನ್ನ ಒಂದು ಕುಟುಂಬಕ್ಕೆ ನಾನು ಹೊಣೆಗಾರ, ಜವಾಬ್ದಾರ, ನಾನು ರಕ್ಷಣೆಯನ್ನು ಮಾಡ್ತೇನೆ ಎನ್ನುವ ಒಂದು ಭ್ರಾಂತಿ ನಮಗೆ ಬರುತ್ತೆ. ಆದರೆ ಒಂದು ಹಂತ ಮೀರಿದ ಮೇಲೆ
ಅನಿಸುತ್ತೆ. ನಮ್ಮಿಂದ ಇದು ರಕ್ಷಣೆ ಆಗುವಂತಹ ವಿಷಯವಲ್ಲ, ಇದು ದೇವರೇ ರಕ್ಷಣೆಯನ್ನು ಮಾಡ್ತಾನೆ, ಪ್ರೇರಣೆಯನ್ನು ಮಾಡ್ತಾನೆ, ಪ್ರವರ್ತನೆಯನ್ನು ಮಾಡ್ತಾನೆ. ನಾನು ಎಷ್ಟು ಮಾಡಿದರೂ ಕೂಡ ನಾನೊಂದು ಕೇವಲ ನಿಮಿತ್ತ ಎನ್ನುವ ಭಾವನೆ ಬರ್ತದೆ. ಅಂತಹ ದೇವರು, ಪರಮೋಪಕಾರಿಯಾದ ದೇವರ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಈ ಕಥೆಯನ್ನು ಭಕ್ತಿಯಿಂದಾನು ಬಣ್ಣಿಪೇನು. ನಾನು ಹೇಳ್ತಾ ಇರುವಾಗಲೇ ಭಾರಿ ಭಕ್ತಿಯಿಂದ ಹೇಳ್ತಾ ಇದ್ದೇನೆ, ಕೇಳುವವರಂತೂ ಭಕ್ತಿಯಿಂದ ಕೇಳಲೇಬೇಕು. ಈ ಕಥೆ ಎಂಥದ್ದು? ಮುಕುತಿಯ ಸುಖವನ್ನು ಉಳಿಸುವೆನು, ಮೋಕ್ಷದ ಸುಖವನ್ನು ನಾನು ಕೊಡ್ತೇನೆ. ಈ ಕಥೆಯೊಳಗೆ, ನಾರಾಯಣನ ಕಥೆಯೊಳಗೆ ಮೋಕ್ಷದ ಸುಖ ಕೊಡ್ತೇನೆ. ಅಖಿಲ ಕುಜನರ ದಣಿಸುವೆನು, ಮೋಕ್ಷವನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ ಅವರನ್ನೆಲ್ಲ ಪಕ್ಕಕ್ಕೆ ಸರಿಸ್ತೇನೆ, ಅವರನ್ನು ನಿರಾಕರಣೆ ಮಾಡ್ತೇನೆ, ಅವರನ್ನು ಸೋಲಿಸ್ತೇನೆ. ನಮ್ಮ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಒಂದು ಆತ್ಮ ಸುಖವೇನಿದೆ, ಆತ್ಮ ಸುಖ ಹೇಗಾಗತ್ತೆ ಎನ್ನುವುದನ್ನು ನಾನು ತೋರಿಸಿಕೊಡ್ತೇನೆ ಎಂಬುದಾಗಿ ಹೇಳ್ತಾ, ವಾಮನ ರೂಪಿಯಾದ ಭಗವಂತನನ್ನು ಬಹಳ ಸುಂದರವಾಗಿ ಸ್ಮರಣೆಯನ್ನು ಮಾಡ್ತಾರೆ. ಇಂದ್ರನ ರಾಜ್ಯವ ತಂದನ ಶುಭ ಗುಣ ಸಾಂದ್ರನ ಸುರಸಭಾ ಚಂದ್ರನ ನಂದನ ಕಂದನ ವಂದ್ಯನ ನಿತ್ಯ ನಂದನ ತುತಿಪಿ ಮುಕುಂದನ. ಭಾರೀ ಸುಂದರವಾದ ಪದ ಜೋಡಣೆ. ಇಂದ್ರನ ರಾಜ್ಯವ ತಂದವನ, ಇಂದ್ರನಿಗೆ ರಾಜ್ಯ ಕೊಟ್ಟವರು ಯಾರು? ವಾಮನ. ಹೇಗೆ ರಾಜ್ಯ ಕೊಟ್ಟ? ನಾನು ದೇವರ ಕಾರುಣ್ಯ ಅಂತ ಹಿಂದೆ ಹೇಳಿದೆ. ಎಷ್ಟು ಕರುಣೆ ಮಾಡಿದಾನೆ ದೇವ ಅಂತಂದರೆ, ಇಂದ್ರನಿಗೆ ರಾಜ್ಯ ಕೊಡುವಾಗ ವಾಮನ ತಾನು ಏನು ಮಾಡಿದ? ಬಲಿಚಕ್ರವರ್ತಿಗೆ ಹೋಗಿ 3 ಪಾದ ಭೂಮಿ ಭಿಕ್ಷೆಯನ್ನು ಬೇಡಿದ, ಭಿಕ್ಷೆಯನ್ನು ಬೇಡಿ ತಂದ. ಆ ಭಿಕ್ಷೆಯ ರೂಪದೊಳಗೆ ಆ ಬಲಿಚಕ್ರವರ್ತಿಯನ್ನು ಸೋಲಿಸಿ ಹಾಕಿ ಇಂದ್ರನ ರಾಜ್ಯವನ್ನು ಇಂದ್ರನಲ್ಲೇ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಈಗ ನಾವೊಂದು ವಿಚಾರ ಮಾಡೋಣ, ಇಲ್ಲಿ ದೇವರ ಕಾರುಣ್ಯ ಎಷ್ಟಿದೆ ಅಂತ. ನನಗೊಬ್ಬ ಮಿತ್ರ ಇದ್ದಾನೆ, ನಮ್ಮ ಆಡು ಭಾಷೆಯೊಳಗೆ ಹೇಳ್ತೇವಲ್ಲ, ಚಡ್ಡಿದೋಸ್, ಆತ್ಮೀಯ ಅಂತರಂಗದವ. ಇವತ್ತೊಂದು ದಿವಸ ನನ್ನ ಪಾಲಿಗಾಗಿ ಭಿಕ್ಷೆ ಬೇಡು ಅಂದ್ರೆ ಅವನು ಭಿಕ್ಷೆ ಬೇಡಲಿಕ್ಕೆ ತಯಾರಾಗ್ತಾನ? ಯಾರಾದ್ರೂ ಸಾಧ್ಯ ಉಂಟು ಆಗ್ಲಿಕ್ಕೆ? ಭಿಕ್ಷೆ ಬೇಡಲಿಕ್ಕೆ ಆಗುವುದಿಲ್ಲ. ಅಲ್ಲೋ, ನಾನು ನಿನಗೆ ಊಟಕ್ಕೆ ಹಾಕೀನಿ, ಅನ್ನ ಕೊಟ್ಟೀನಿ, ಬಟ್ಟೆ ಕೊಟ್ಟೀನಿ, ಎಷ್ಟೆಲ್ಲ ನಾನು ನಿನಗೆ ಉಪಕಾರ ಮಾಡಿದ್ದೇನೆ, ಒಂದು ಬಾರಿ ಇವತ್ತು ಭಿಕ್ಷೆ ಬೇಡು. ಆಗುವುದಿಲ್ಲ, ಬೇಡಲಿಕ್ಕೆ ಆಗುವುದಿಲ್ಲ. ನಾನು ಬಹಳ ಕ್ಲೋಸ್ ಆಗಿದ್ದೀನೋ ನಿನಗೆ, ನಿನ್ನ ಆಪತ್ತಿನೊಳಗಿದ್ದೇನೆ, ಇವತ್ತೊಂದು ದಿವಸ ನೀನು ಸೀರೆ ಉಟ್ಟುಕೋ ಅಂದ್ರೆ ಸಾಧ್ಯನೇ ಇಲ್ಲ. ನಾನು ಇಷ್ಟೆಲ್ಲ ಏನಂತಾರೆ ನಿನಗೆ ಹೆಲ್ಪ್ ಮಾಡಿದ್ದೇನೆ, ನಾನು ಅಷ್ಟು ಆತ್ಮೀಯ ವಿಶ್ವಾಸಿಕನಾಗಿದ್ದೇನೆ, ಇವತ್ತೊಂದು ದಿವಸ ನನ್ನ ಸಲುವಾಗಿ ದಿಗಂಬರನಾಗಿ ನಿಲ್ಲು ಅಂದರೆ, ಬೆತ್ತಲೆ ನಿಲ್ಲು ಅಂದರೆ. ದೇವರ ಕಾರುಣ್ಯ ಎಷ್ಟು ಅಂತಂದ್ರೆ, ನಮಗಾಗಿ ವಾಮನನಾಗಿ ಭಿಕ್ಷೆ ಬೇಡಿದ, ಮೋಹಿನಿಯಾಗಿ ಸೀರೆ ಉಡೋದಲ್ಲ ಸ್ವಯಂ ಹೆಣ್ಣಾಗಿ ಬಂದು ನಿಂತ, ಬುದ್ಧನಾಗಿ ಬೆತ್ತಲೆ ನಿಲ್ಲಿಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ. ಯಾಕೆ ಅಂತಂದ್ರೆ, ಭಕ್ತರಿಗಾಗಿ ನಾನಿದ್ದೇನೆ, ಭಕ್ತರಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ನಾನು. ಆದರೆ ಈ 4 ಭಕ್ತರು ಮಾತ್ರ ನನ್ನ ಪೂಜೆ ಮಾಡುವುದಿಲ್ಲ, ನನ್ನ ಆರಾಧನೆ ಮಾಡುವುದಿಲ್ಲ, ನನ್ನ ಚಿಂತನೆ ಮಾಡುವುದಿಲ್ಲ, ನನ್ನ ಸ್ತೋತ್ರ ಮಾಡುವುದಿಲ್ಲ. ಆದರೂ ಕೂಡ ನಾನು ಕಾರುಣ್ಯವನ್ನು ಮಾಡ್ತಾನೆ ಇರ್ತೇನೆ, ಕರುಣೆಯನ್ನು ಮಾಡ್ತಾನೆ ಇರ್ತೇನೆ. ಅವರಿಗಾಗಿ ನಾನು ಏನಾಗಲಿಕ್ಕೂ ನಾನು ಸಿದ್ಧ. ಇಷ್ಟು ಕರುಣಾಮಯಿಯಾಗಿದ್ದಾನೆ ನಮ್ಮ ಸ್ವಾಮಿ, ನಮ್ಮ ನಾರಾಯಣ. ಅಂತಹ ವಾಮನ ರೂಪಿಯಾದ ಭಗವಂತ ಇಂದ್ರನಿಗೆ ರಾಜ್ಯವನ್ನು ತಂದುಕೊಟ್ಟಲ್ಲ, ಆ ವಾಮನನಿಗೆ ನನ್ನ ಅನಂತ ನಮಸ್ಕಾರಗಳು. ಶೌರ್ಯ ನೆನೆವೆನು ದಾರಿಯ ಕುಜನರ ವೈರಿಯ ಮಂದರೋದ್ಧಾರಿಯ ಹರಿಯ ದುರಿತ ನಿವಾರಿಯ ಸುಜನೋಪಕಾರಿಯ ಮುಕುತಿಗೆ ದಾರಿಯ. ಇಲ್ಲಿ ಕೃಷ್ಣನನ್ನು ಸ್ಮರಣೆಯನ್ನು ಮಾಡ್ತಾರೆ. ಶೌರ್ಯ ಅಂದರೆ ಶೂರವಂಶದಲ್ಲಿ ಬಂದಿರುವಂತಹ ಕೃಷ್ಣ. ಪ್ರಸಿದ್ಧವಾದ ಹಾಡು ತಮಗೆಲ್ಲ ಗೊತ್ತಿರಬೇಕು. ಕೃಷ್ಣನ್ನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ಕೃಷ್ಣನನ್ನು ಸ್ಮರಣೆ ಮಾಡಿದರೆ ಒಂದು ಕಷ್ಟ ನಮಗೆ ಬರುವುದಿಲ್ಲ, ಒಂದು ದುಃಖ ಬರುವುದಿಲ್ಲ, ಒಂದು ಆಪತ್ತು ಬರುವುದಿಲ್ಲ. ಆದರೆ ನಮಗೆ ಎಷ್ಟು ಹಠಮಾರಿ ಅಂತಂದ್ರೆ, ಮಗನ ಹೆಸರು ಕೃಷ್ಣ ಅಂತ ಇಟ್ಟಿರ್ತೇವೆ, ಕೃಷ್ಣ ಅಂತ ಕರೆದ್ರೆ ಪಾಪ ಹೋಗುತ್ತೆ ಬೇಡ ಅಂತೇಳಿ ಕಿಟ್ಯ ಅಂತ ಕರಿತೇವೆ.
ನಿನ್ನೆ ಹೇಳಿದಲ್ಲ, ರಾಘವೇಂದ್ರ, ಅಘ ಅಂದ್ರ ಪಾಪಗಳು, ಆ ಎಲ್ಲ ಪಾಪಗಳನ್ನು ಕಳೆಯುವುದರೊಳಗೆ ಸಮರ್ಥರಾದವರು ರಾಘವೇಂದ್ರರು. ಆ ನಾಮಸ್ಮರಣೆಯನ್ನು ಮಾಡುವುದರಿಂದಲೇ ನಮ್ಮ ಪಾಪಗಳು ಹೋಗುತ್ತೆ ಅಂತ ಗಟ್ಟಿಯಾಗಿ ನಾವೆಲ್ಲ ನಂಬಿರುವಂತ ಸಿದ್ಧಾಂತ. ಅದಕ್ಕಾಗಿಯೇ ಮಕ್ಕಳ ಹೆಸರು ರಾಘವೇಂದ್ರ, ರಾಮಚಂದ್ರ ಅಂತ ಇಟ್ಟಿರ್ತೇವೆ. ನಾವು ಎಷ್ಟು ಚೆಂದಾಗಿ ರಾಜ್ಯ ಅಂತ ಕರಿತೇವೆ. ಯಾಕಂದ್ರೆ ನಮ್ಮ ಪಾಪ ಹೋಗಬಾರ್ದು, ನಾವು ದುಃಖದೊಳಗೆ ಇರಬೇಕು, ನಾವು ಕಷ್ಟವನ್ನೇ ಅನುಭವಿಸಬೇಕು ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ. ಆಟಿಟ್ಯೂಡ್ ಹಾಗಿರುತ್ತೆ. ಅದರೊಳಗೆ ಎಂಜಾಯ್ಮೆಂಟ್. ಒಳ್ಳೆ ನಾರಾಯಣನ ಹೆಸರು ಇರ್ತದೆ, ಗುಂಡ್ಯ ಅಂತ ಕರೀತೇವೆ. ಯಾಕೆ ಕರೀತಾರೆ ಗೊತ್ತಿಲ್ಲ. ಈಗಂತೂ ಈ ಗೂಗಲ್ ಹೇಳಿದ ಹೆಸರುಗಳೇ, ಶಾಸ್ತ್ರ ಪುರಾಣ ಸ್ಮೃತಿಗಳಲ್ಲಿ ಬಂದ ಹೆಸರುಗಳು ಇಲ್ಲೇ ಇಲ್ಲ. ಗೂಗಲ್ದೊಳಗೆ ಯಾವ ಚಂದ ಹೆಸರು ಕಾಣುತ್ತದೋ ಅದೇ ಹೆಸರು ಇಡೋದು. ಹಾಗೆಲ್ಲ ಅಲ್ಲ, ಯಾವ ನಾಮವನ್ನು ಇಡುವುದರಿಂದ ನನಗೇನು ಲಾಭವಾಗುತ್ತಲ್ಲ ಆ ನಾಮಗಳನ್ನು ಇಡುವಂಥದ್ದು. ಅಲ್ಲಿ ದೇವರ ನಾಮಸ್ಮರಣೆ ಆಗಿರಬೇಕು, ದೇವರ ಚಿಂತನೆ ಬಂದಿರಬೇಕು. ಇಲ್ಲಿ ಅನೇಕರು ಭಾಗವತದ ಕಥೆಯನ್ನು ಕೇಳಿಲ್ಲ ಅಂತ ಅನಿಸುತ್ತೆ ಎಲ್ಲ ಹೊಸ ಜನರು. ಭಾಗವತದೊಳಗೆ ಷಷ್ಠಸ್ಕಂದದೊಳಗೆ ಒಂದು ಕಥೆ ಬರುತ್ತೆ, ಸಣ್ಣ ಕಥೆ. ಸಾಕಷ್ಟು ಪಾಪಗಳನ್ನು ಮಾಡಿದ ಮನುಷ್ಯ ಆ ಪಾಪಗಳಿಂದ ಹೇಗೆ ಮುಕ್ತನಾಗ್ತಾನೆ, ಒಂದು ಸಣ್ಣ ಉಪಾಯವನ್ನು ಹೇಳಿ ಅಂತ ಕೇಳಿದಾಗ ಅಲ್ಲಿ ಒಂದು ಪುಟ್ಟದಾದ ಕಥೆಯನ್ನು ಹೇಳ್ತಾರೆ. ವ್ಯಕ್ತಿ ಮಾಡಬಾರದ ಎಲ್ಲ ಪಾಪಗಳನ್ನು ಮಾಡಿ ಈಗಲೋ ಇನ್ನಾವಾಗಲೋ ಅಂತ ಹಾಸಿಗೆ ಮೇಲೆ ಬಿದ್ದಿರ್ತಾನೆ. ಅವನ ಹೆಸರು ಅಜಾಮಿಳ ಎಂಬುದಾಗಿ. ಆಗ ಯಮದೂತರು ಬರ್ತಾರೆ ಅವನನ್ನು ಎಳೆದುಕೊಂಡು ಹೋಗುವುದಕ್ಕಾಗಿ. ಬಂದಾಗ ಆ ಅಜಾಮಿಳ ತನ್ನ 8ನೇ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಸೊ ಯಮದೂತರು ಬಂದು ಎಳೆದುಕೊಂಡು ಹೋಗ್ತಾ ಇರುವಾಗ ಗಾಬರಿ ಆಯ್ತು, ಟೆನ್ಷನ್ ಆಯ್ತು, ನಾರಾಯಣ ಅಂತ ಚೀರಿದ್ದಾರೆ. ಮಗನ ಕರೆದ, ಅವನು ದೇವರನ್ನು ಕರೆದಿಲ್ಲ, ಮಗನ್ನ ಕರೆದ, ನಾರಾಯಣ ಅಂತ ಮಗನ್ನ ಕರೆದ. ಆಗ ಇಮಿಡಿಯೇಟ್ಲಿ ಯಮದೂತರ ಜೊತೆಗೆ ವಿಷ್ಣುದೂತರು ಬಂದು ಜಗಳಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ನಾರಾಯಣ ಅಂತ ಕರೆದ, ಅವನದೆಲ್ಲ ಪಾಪಗಳು ಹೊರಟು ಹೋಗಿವೆ, ಇನ್ನು ನಿಮಗೆ ಆಪ್ಷನ್ ಇಲ್ಲಿಲ್ಲ, ನೀವು ಹೊರಡಿ ಅಂತ ಹೇಳಿ ಯಮದೂತರ ಜೊತೆಗೆ ಜಗಳ ಮಾಡಿ ಅವರನ್ನು ಓಡಿಸಿ ಬಿಡ್ತಾರೆ ವಿಷ್ಣುದೂತರು. ಇದು ಏನು, ಮಗನಿಗೆ ನಾರಾಯಣ ಅಂತ ಹೆಸರು ಇಟ್ಟದ್ದಕ್ಕೆ, ಅವನು ಕರೆದದ್ದು ನಾರಾಯಣನನ್ನು ಕರೆದದ್ದಕ್ಕೆ. ಹೀಗೆ ನಾವು ಏನಂತಾರೆ, ನಮ್ಮ ಮಕ್ಕಳ ಮೊಮ್ಮಕ್ಕಳ ಹೆಸರುಗಳನ್ನು ಇಡಬೇಕು. ಆ ನಿಟ್ಟಿನೊಳಗೆ ತಿಳಿಸಿಕೊಡ್ತಾರೆ. ಶೌರ್ಯ ಕೃಷ್ಣನನ್ನು ಯಾರು ನೆನೆಸ್ತಾರೆ ಅವರಿಗೆ ಯಾವ ಕಷ್ಟಗಳಿರುವುದಿಲ್ಲ. ಹರಿಯ ದುರಿತ ನಿವಾರಿಯ, ಸಜ್ಜನರ ದುರಿತಗಳು, ಕಷ್ಟಗಳು, ಆಪತ್ತುಗಳು, ಎಷ್ಟೋ ಆಪತ್ತುಗಳು. ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀರು ಕುಡಿದ್ರೆ ವಾಟರ್ ಇನ್ಫೆಕ್ಷನ್, ಅನ್ನ ತಿಂದರೆ ಫುಡ್ ಪಾಯ್ಸನ್, ಗಾಳಿಯಿಂದ ಕರೋನಾ, ಇನ್ನೊಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಮಗುದೊಂದರಿಂದ ಮತ್ತೊಂದು. ಈ ತರಹದ ರೋಗಗಳು, ಮಾನಸಿಕ ರೋಗಗಳು, ದೈಹಿಕ ರೋಗಗಳು, ಇಂದ್ರಿಯದಲ್ಲಿ ಬರುವಂತಹ ರೋಗಗಳು. ಏಕಾಂತ ಒಬ್ಬನೇ ಇದ್ರೆ ಹುಚ್ಚಿಡಿದೋಗುತ್ತೆ. 1000 ಜನರ ಮಧ್ಯದೊಳಗಿದ್ರೆ ಏನ್ ರೋಗ ಬರುತ್ತೋ ಗೊತ್ತಿಲ್ಲ. ಯಾವ ಹಂತದೊಳಗಿರಬೇಕು, ಎಲ್ಲಿ ಆಪತ್ತು ಬರುತ್ತೆ. ಈಗ ಒಂದು 15-20 ವರ್ಷದ ಕೆಳಗೆ ಯಾವ ಬಸ್ಸಿನೊಳಗೆ ಸೀಟ್ ಕೆಳಗೆ ಬಾಂಬ್ ಇರ್ತಿತ್ತು ಗೊತ್ತಾಗ್ತಿದ್ದಿಲ್ಲ. ತಿಂಗಳಿಗೊಂದು 2 ತಿಂಗಳಿಗೊಂದು ಬಾಂಬ್ ಸ್ಫೋಟ ಆದ ಸುದ್ದಿಗಳನ್ನು ಕೇಳ್ತಿದ್ವಿ. ಸೊ ಹೀಗಾಗಿ ಆಪತ್ತು ನಮಗೆ ಯಾವ ಮೂಲೆಯಿಂದ ಹೇಗೆ ಬರುತ್ತೆ ಗೊತ್ತೇ ಆಗೋದಿಲ್ಲ. ಸುನಾಮಿ ಬಂದ ಹಾಗೆ ಬಂದು ನಮ್ಮನ್ನು ಕೊಚ್ಚಿಕೊಂಡು ಹೋಗಿಬಿಡತ್ತೆ, ಕತ್ತರಿಸಿಕೊಂಡು ಹೋಗಿಬಿಡತ್ತೆ. ನಾಮಾವಶೇಷ, ಹೆಸರು ಉಳಿಯುವುದಿಲ್ಲ. ಯಾರಪ್ಪ ಕನಸಿನೊಳಗಿತ್ತು ಈ ಕರೋನಾ ಬರುತ್ತೆ ಅಂತ? ಯಾರು ಊಹೆ ಮಾಡಿದ್ರು? ಹಿಂದೆ ಯಾವಾಗೋ 50, 70, 80 ವರ್ಷದೊಳಗೆ ಒಂದೇನೋ ಪ್ಲೇಗ್ ಬಂದಿತ್ತು ಅಂತ ನಾವು ಕೇಳಿದ್ದೆವು, ನಮಗೆ ಗೊತ್ತಿರಲಿಲ್ಲ. ಈಗ ಯಾರು ಊಹೆ ಮಾಡಿದ್ರು ಅಂತದ್ರೊಳಗೆ ಏನಾಯ್ತು, ಹೇಗಾಯ್ತು? ಈ ತರಹದ ಆಪತ್ತುಗಳು ಬಾರದಿರುವುದಕ್ಕೆ, ಈ ತರಹದ ಆಪತ್ತುಗಳಿಂದ
ರಕ್ಷಣೆಗೆ ಒಳಗಾಗುವುದಕ್ಕೆ ಇರುವಂತಹ ಯೋಗ್ಯವಾದ ನಾಮ ಅಂತಂದರೆ ಅದು ಕೃಷ್ಣನಾಮ. ಅಂತಹ ಕೃಷ್ಣನಿಗೆ ನಾನು ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ವಾದಿರಾಜರು ತುಂಬ ನಮಸ್ಕಾರವನ್ನು ಮಾಡ್ತಾರೆ. ಇಷ್ಟನ ದುರಿತ ಘರಟ್ಟನ ಜಗತಿಕ ದಿಟ್ಟನ ಸತತ ಸಂತುಷ್ಟನ ಶಿಷ್ಟನ ಶುಭಗುಣ ಪುಟ್ಟನ ತುತಿಪೆನು ತೃಷ್ಟನ ಶ್ರುತಿಗಿಂಬು ಕೊಟ್ಟನ. ಎಂಥ ಕೃಷ್ಣ? ನನಗೆ ಇಷ್ಟನಾದವ ಕೃಷ್ಣ. ಎಷ್ಟು ಇಷ್ಟನಾಗಿದ್ದಾನೆ ಕೃಷ್ಣ? ಎಷ್ಟು ಇಷ್ಟನಾಗಿದ್ದಾನೆ ಅಂತ ಅನ್ನೋದನ್ನು ಶ್ರೀಮದ್ ಆಚಾರ್ಯರ ಬಾಯಿಂದ ಕೇಳಬೇಕು. ಇಂಗ್ಲಿಷಿನೊಳಗೆ ಸೂಪರ್ಬ್ ಅಂತ ಸೂಪರ್ ಇದೆ, ಸೂಪರ್ಬ್ ಇದೆ, ಅದಾದ್ಮೇಲೆ ಮತ್ತೇನಿಲ್ಲ. ಸೂಪರ್ಲೇಟಿವ್ ಇದೆ, ಅದರ ಮುಂದೆ ಏನಿಲ್ಲ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪ್ರೇಷ್ಠ ಪ್ರೇಷ್ಠತಮಸ್ಸದ. ಪ್ರೇಷ್ಠ ಅಂದ್ರೆ ಸೂಪರ್ಲೇಟಿವ್, ಇಷ್ಟ ಪ್ರೇಷ್ಠ ಪ್ರೇಷ್ಠತಮ ಅಂದ್ರೇನೆ ಸೂಪರ್ಲೇಟಿವ್. ಸೂಪರ್ಲೇಟಿವ್ ಸೂಪರ್ಲೇಟಿವ್ ಸೂಪರ್ಲೇಟಿವ್. ಅಷ್ಟು ಪ್ರಿಯತಮನಾಗಿದ್ದಾನೆ ನಮ್ಮ ಸ್ವಾಮಿ ದೇವರು ಎಂಬುದಾಗಿ ತಿಳಿಸಿಕೊಡ್ತಾರೆ. ಎಷ್ಟು ಪ್ರಿಯತಮನಾಗಿದ್ದಾನೆ ಅಂತಂದ್ರೆ ದೇವರು, ನಾನು ದೇವರನ್ನು ಎಷ್ಟೊತ್ತು ನೆನೆಸ್ತೇನೆ ಗೊತ್ತಿಲ್ಲ, ಆದರೆ ನನ್ನಲ್ಲಿ ಮಾತ್ರ 24 ತಾಸು ಎಚ್ಚರವಾಗಿರ್ತಾನೆ ದೇವರು. ಗಾಳಿ ಕೊಟ್ಟಿದ್ದಾನೆ ದೇವ, ಬೆಳಕು ಕೊಟ್ಟಿದ್ದಾನೆ ದೇವ, ಆಹಾರ ಒದಗಿಸಿದ್ದಾನೆ ದೇವ, ನೀರು ಕೊಟ್ಟಿದ್ದಾನೆ ದೇವ, ಬಟ್ಟೆ ಕೊಟ್ಟಿದ್ದಾನೆ ರೀ. ಇವತ್ತು ಮೈ ತುಂಬ ಹೊತ್ತುಕೊಳ್ಳುವ ಬಟ್ಟೆ ಕೊಟ್ಟಿದ್ದಾನೆ. ಎಷ್ಟು ಜನ ರೊಕ್ಕ ಕೊಟ್ಟು ಹರಕು ಜೀನ್ಸ್ ಹಾಕೋತಾರೆ. ಆ ದೌರ್ಭಾಗ್ಯ ನಮಗೆ ಕೊಟ್ಟಿಲ್ಲಲ್ಲ ದೇವರು, ಆ ದೌರ್ಭಾಗ್ಯ ನಮಗೆ ಕೊಟ್ಟಿಲ್ಲಲ್ಲ ದೇವರು. ಹೀಗೆ ನಮಗೆ ಎಷ್ಟು ರಕ್ಷಣೆ ಮಾಡಿ ನಮಗೆ ಇಷ್ಟನಾಗಿದ್ದಾನೋ ಗೊತ್ತಿಲ್ಲ ದೇವ, ಅಷ್ಟು ಇಷ್ಟನಾಗಿದ್ದಾನೆ. ಉಪನಿಷತ್ತು ಒಂದು ಮಾತು ಹೇಳುತ್ತೆ, ಅರೇ ಗಾರ್ಗಿ ಜಾಯಾಯೈ ಕಾಮಾಯ ಜಾಯಾ ಪ್ರಿಯ ಭವತಿ. ಹೆಂಡತಿಯನ್ನು ನೀನು ಪ್ರೀತಿ ಮಾಡುವುದರಿಂದ ಅವಳು ನಿನಗೆ ಪ್ರಿಯಳಾಗ್ತಾಳೆ ಅಂತ ಯಾರಪ್ಪನ ನಿಯಮವಿಲ್ಲ. ನವಾರೇ ಗಾರ್ಗಿ ಪತ್ಯುಕ್ಕಾಮಾಯ ಪತಿ ಪ್ರಿಯೋ ಭವತಿ. ಗಂಡನನ್ನು ನೀನು ಪ್ರೀತಿ ಮಾಡಿರೋದರಿಂದಾಗಿ ಗಂಡ ನಿನಗೆ ಪ್ರಿಯನಾಗಬೇಕು ಅಂತ ಯಾರು ಬರೆದಿಟ್ಟಿಲ್ಲ. ಹಾಗಾದ್ರೆ ಏನ್ ಮಾಡೋದು ಅಂತಂದ್ರೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನೀನು ದೇವರನ್ನು ಪ್ರೀತಿ ಮಾಡು, ಆಗ ನಿನಗೆ ಹೆಂಡತಿ ಪ್ರಿಯನಾಗ್ತಾನೆ, ಗಂಡ ಪ್ರಿಯನಾಗ್ತಾನೆ, ಮಗ ಪ್ರಿಯನಾಗ್ತಾನೆ, ಇಡೀ ಜಗತ್ತು ನಿನಗೆ ಪ್ರಿಯವಾಗಿ ಬರ್ತಾನೆ. ಅಲ್ಲ, ಒಬ್ಬ ಎಕ್ಸ್ ಪರ್ಸನ್ ದೇವರನ್ನು ಪ್ರೀತಿ ಮಾಡುವುದರಿಂದ ಇವರೆಲ್ಲರೂ ನನಗೆ ಯಾಕೆ ಪ್ರಿಯರಾಗ್ತಾರೆ? ಇವರೆಲ್ಲರೂ ನನಗೆ ಯಾಕೆ ಪ್ರಿಯರಾಗ್ತಾರೆ? ಅದೇ ದೇವರಲ್ಲಿರ್ತಕ್ಕಂಥ ಕ್ವಾಲಿಟಿ, ಅದೇ ದೇವರು ನಮಗೆ ಕೊಡುವಂಥ ದಿವ್ಯವಾದ ಅನುಗ್ರಹ. ನಾನು ಯಾರನ್ನು ಪ್ರೀತಿ ಮಾಡಿದೆ? ದೇವರನ್ನು ಪ್ರೀತಿ ಮಾಡಿದೆ. ಆ ದೇವರು ನಿಮ್ಮ ಅಂತರ್ಯಾಮಿಯಾಗಿದ್ದಾನೆ, ಆ ದೇವರು ನನ್ನ ಅಂತರ್ಯಾಮಿಯಾಗಿದ್ದಾನೆ ಅಂದಮೇಲೆ ನಿಮ್ಮಿಂದ ನನ್ನ ಮೇಲೆ ಪ್ರೀತಿ ಹುಟ್ಟಿಸ್ತಾನೆ ಅವನೇ. ಹೀಗೆ ನಾವು ವಿಚಾರವನ್ನು ಮಾಡಿದಾಗ ಜಗತ್ತಿನೊಳಗೆ ನಮಗೆ ಶತ್ರುಗಳೇ ಯಾರು ಇರುವುದಿಲ್ಲ, ಎಲ್ಲರೂ ನಮಗೆ ಪ್ರಿಯರಾಗಿ ಬರ್ತಾರೆ. ಆ ಮಾತನ್ನು ಹೇಳ್ತಾರೆ, ಇಷ್ಟನ, ಅತ್ಯಂತ ಇಷ್ಟನಾದ, ಪರಮ ಇಷ್ಟನಾದ, ದುರಿತಘರಟ್ಟನ, ಎಲ್ಲ ದುರಿತಗಳನ್ನು ಕತ್ತರಿಸಿ ಹಾಕುವ, ಜಗತ್ತಿಗೆ ಅತಿ ದಿಟ್ಟನಾದ, ಸತತ ಸಂತುಷ್ಟನಾದ, 100 ವರ್ಷ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಆನಂದ ಭರಿತನಾದ, ಶುಭ ಗುಣಗಳಿಂದ ಪುಷ್ಟನಾದ ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹೀಗೆ ಇನ್ನು 2-3 ಶ್ಲೋಕಗಳಲ್ಲಿ ಮಂಗಳಾಚರಣವನ್ನೇ ಮಾಡ್ತಾರೆ ವಾದಿರಾಜರು. ನೀಲನ ನಿಜ ಜನ ಪಾಲನ ನಿರ್ಮಲ ಶೀಲನ ಸುಚರಿತ್ರ ಜಾಲನ ಬಾಲನ ಸಂಗೀತ ಲೋಲನ ತುತಿಪೆನು ಕಾಲನವರಿಗೆ ಅನಲನ. ದೇವರು ಹೇಗಿದ್ದಾನೆ? ನೀಲನ, ನೀಲಮೇಘಶ್ಯಾಮ ಭಗವಂತ. ಕೃಷ್ಣ ಅಂತಂದ್ರೆ ಕಪ್ಪು ಬಣ್ಣದವ, ನೀಲಮೇಘಶ್ಯಾಮನಾಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ಕೃಷ್ಣ ಅಂತ ಕರೆಯೋದು. ನಿಜ ಜನ ಪಾಲನ, ಯಾರು ತನ್ನವರಾಗಿದ್ದಾರೆ ಆ ತನ್ನವರನ್ನು ಅಖಂಡವಾಗಿ ರಕ್ಷಣೆಯನ್ನು ಮಾಡ್ತಾನೆ, ಅಖಂಡವಾಗಿ ರಕ್ಷಣೆಯನ್ನು ಮಾಡ್ತಾನೆ. ನಿಜ ಜನರು ಯಾರಿದ್ದಾರೆ ಅವರನ್ನು ಪಾಲನೆಯನ್ನು ಮಾಡುವ. ನಿರ್ಮಲ ಶೀಲನ, ಆ ಭಗವಂತನಲ್ಲಿ ಶೀಲ ಸೌಶೀಲ್ಯ ಏನಿದೆ ಭಾರಿ ಕ್ವಾಲಿಟೇಟಿವ್ ಆಗಿದೆ, ನಿರ್ಮಲವಾಗಿದೆ. ಅಷ್ಟು
ಅಷ್ಟು ಸುಶೀಲನಾಗಿದ್ದಾನೆ ಭಗವಂತ. ಅಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನನ್ನು ನಾನು ನಮಸ್ಕಾರವನ್ನು ಮಾಡ್ತೇನೆ. ರಂಗನ ಕರುಣಾಂತ ರಂಗನ ಖಲಕುಲ ಭಂಗನ ಮುನಿಜನ ಸಂಗನ ಅಂಗನ ಜನಕ್ಕೆ ಅನಂಗನ ನಿತ್ಯ ಶುಭಾಂಗನ ತುತಿಪೇನು ತುಂಗನ. ಕರುಣಾಂತರಂಗನ ನಮ್ಮೆಲ್ಲರ ಮೇಲೆ ಅನಂತವಾದ ಕರುಣೆಯನ್ನು ಮಾಡುವ. ಖಲಕುಲ ಭಂಗನ ಯಾರು ದುಷ್ಟರಿದ್ದಾರೆ ಆ ದುಷ್ಟರೆಲ್ಲರನ್ನು ಸಂಹಾರವನ್ನು ಮಾಡುವ. ಮುನಿಜನ ಸಂಗನ ಮುನಿಗಳ ಜೊತೆಗೇನೆ ಇರುವಂತಹ ಯಾವ ಭಗವಂತನಿದ್ದಾನೆ ಅಂತವನನ್ನು ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಇಷ್ಟು ಮಂಗಳಾಚರಣದೊಳಗೆ ದೇವರನ್ನು ನಮಸ್ಕಾರವನ್ನು ಮಾಡುವ ಮುಖಾಂತರ ಮುಂದೆ ವಾದಿರಾಜರು ಈ ಮೋಕ್ಷ ವರ್ಣನೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಮೋಕ್ಷ ಹೇಗಾಗತ್ತೆ ಅಂತ ಅವರಿಗೆ ಪ್ರಶ್ನೆಯನ್ನು ಮಾಡಿದಾಗ ಬಹಳ ಸುಂದರವಾಗಿ ಹೇಳ್ತಾರೆ. ಮೋಕ್ಷ ಭಗವಂತನ ಭಕ್ತಿಯಿಂದ ಮೋಕ್ಷವಾಗುತ್ತೆ. ಭಕ್ತಿ ಹೇಗೆ ಬರುತ್ತೆ? ತತ್ವಜ್ಞಾನದಿಂದ ಭಕ್ತಿ ಬರುತ್ತೆ. ತತ್ವಜ್ಞಾನ ಹೇಗೆ ಬರುತ್ತೆ? ವೈರಾಗ್ಯದಿಂದ ಬರುತ್ತೆ. ವೈರಾಗ್ಯ ಹೇಗೆ ಬರುತ್ತೆ? ಅಲ್ಪವಾದ ಭಕ್ತಿಯಿಂದ ಬರುತ್ತೆ. ಅಲ್ಪವಾದ ಭಕ್ತಿ ಹೇಗೆ ಬರುತ್ತೆ? ಸಜ್ಜನರ ಸಹವಾಸದಿಂದ ಬರುತ್ತೆ. ಇವತ್ತು ನಾವೆಲ್ಲರೂ ಫಸ್ಟ್ ಸ್ಟೇಜ್ನೊಳಗಿದ್ದೇವೆ. ಇಲ್ಲಿ ಕೂತವರಲ್ಲ, ಒಟ್ಟಾರೆಯಾಗಿ ಸರೌಂಡಿನೊಳಗಿದ್ದವರು ಮೊದಲನೇ ಸ್ಟೇಜ್ನೊಳಗೆ. ಏನು ಫಸ್ಟ್ ಸ್ಟೇಜ್ ಅಂತಂದ್ರೆ ಇಲ್ಲೆಲ್ಲ ರಾಯರ ಭಕ್ತರ ಸಹವಾಸದೊಳಗೆ ನಾವಿದ್ದೇವೆ. ವಿಜಯ ಕವಚದಲ್ಲಿ ಒಂದು ಮಾತು ಹೇಳ್ತಾರೆ, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲೆಯನ್ನು ಭಕ್ತರ ಸಂಘ ತೊರೆಯದೆ. ಗಂಗೆಯೊಳಗೆ ನಾನು ಸ್ನಾನವನ್ನು ಮಾಡಿದರೆ ಮೈ ಹೊಲಸು ಹೋಗುತ್ತೆ ಅಷ್ಟೇ, ಬೇರೆ ಇನ್ನೇನಾಗೋದಿಲ್ಲ. ಪಾಪ ಹೋಗುತ್ತೆ ಜೊತೆಗೆ, ಮತ್ತಿನ್ನೇನಾಗೋದಿಲ್ಲ. ಆದರೆ ಸಜ್ಜನರ ಸಹವಾಸದೊಳಗೆ ಬಂದೆವು ಅಂತಾದರೆ ಆಗ ದೇವರು ಬರ್ತಾರೆ. ಹಾಗಾಗಿ ಮಂತ್ರಾಲಯದೊಳಗೆ ಸಜ್ಜನರ ಸಹವಾಸದೊಳಗೆ ಬಂದೆವು. ಆ ಮಂತ್ರಾಲಯದೊಳಗೂ ಮಠದೊಳಗೆ ಇನ್ನೂ ಹೆಚ್ಚಿನ ಸಜ್ಜನರ ಸಹವಾಸ ರಾಯರ ಹತ್ತಿರ ಬಂದೆವು. ರಾಯರು ನಮಗೇನು ಮಾಡಿದ್ರು ಅಂತಂದ್ರೆ ಪೂರ್ಣ ಕರುಣೆಯನ್ನು ಮಾಡಿ ನನ್ನ ಸ್ವಾಮಿಯ ತತ್ವಜ್ಞಾನ ಪಡೀರಿ, ಇಲ್ಲಿ ನನ್ನ ಸ್ವಾಮಿಯ ಮಹಿಮೆಯನ್ನು ನೀವು ತಿಳಿದುಕೊಳ್ಳಿ ಅಂತ ಹೇಳಿ ಇಲ್ಲಿ ತಂದಿಟ್ರು. ಅಂದರೆ ಮೊದಲಿಗೆ ಭಕ್ತಿ, ಆ ಭಕ್ತಿ ಬರೋದಕ್ಕೆ ವೈರಾಗ್ಯ. ಮನಿ ಬೇಕು, ಕಾಟ್ ಬೇಕು, ಮಂಚ ಬೇಕು, AC ಬೇಕು, ಫ್ರಿಡ್ಜ್ ಬೇಕು, ಚಲೋ ಎಂತರ ಮಿನರಲ್ ವಾಟರ್ ಬೇಕು ಅಂತ ನಾವು ನನ್ನ ಮನೆಯೊಳಗೆ ಕುಳಿತುಕೊಂಡಿದ್ರೆ ಇಲ್ಲಿ ಬರ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊ ವೈರಾಗ್ಯ ಬಂತು, ಇಲ್ಲಿಗೆ ಬಂದೆವು. ಇಲ್ಲಿಗೆ ಬಂದದ್ದಕ್ಕಾಗಿ ಸ್ವಲ್ಪ ಭಕ್ತಿ ಬಂತು, ಸಜ್ಜನರ ಸಹವಾಸವಾಯಿತು. ಇನ್ನೂ ಹೆಚ್ಚಿನ ಭಕ್ತಿ ಬಂತು, ರಾಯರ ದರ್ಶನವಾಯಿತು. ಮತ್ತೂ ಹೆಚ್ಚು ಭಕ್ತಿ ಬಂತು, ತತ್ವಜ್ಞಾನವಾಯಿತು. ಈ ತತ್ವಜ್ಞಾನದಿಂದ ಮತ್ತೆ ಅತಿ ಪರಿಪಕ್ವವಾದ ಭಕ್ತಿ ಬರುತ್ತೆ, ಆಗ ಮುಂದೆ ಮೋಕ್ಷವಾಗತ್ತೆ. ಅಲ್ಲ, ಇಷ್ಟೆಲ್ಲ ಮಾಡಬೇಕಾದ ಅವಶ್ಯಕತೆ ಇದೆ ಮನುಷ್ಯರಿಗೆ ಅಂತ ಕೇಳಿದರೆ ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಭಾಗವತದ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ತರವ ಕಿನ್ನ ಜೀವಂತಿ ಭಸ್ರಾ ಕಿನ್ನ ಶ್ವಸಂಚ್ಯುತ ನಕಾದಂತಿ ನ ಮೇಹಂತಿ ಕಿಂ ಗ್ರಾಮ್ಯ ಪಶವೋಪರೇ. ಹರಿಕಥೆಗಳ ಕೇಳದವ ಬಹುಕಾಲ ಬಾಳಿದರೆ ಫಲವೇನು? ವಾದಿರಾಜರು ಕೇಳ್ತಾರೆ, ಹರಿಕಥೆಗಳನ್ನು ಕೇಳದೇನೆ ನಾನು 100 ವರ್ಷ ಜೀವನವನ್ನು ಮಾಡಿದೆ ಅಂದ್ರೆ ಏನು ಫಾಯ್ದಾ, ಏನು ಲಾಭವೇನು? ಕಾಡಿದೆ, ಜನರಿಲ್ಲದೆ ಇರುವ ಕಾಡಿದೆ. ಆ ಕಾಡಿನೊಳಗೆ 1000 ವರ್ಷದ ಮಾವಿನ ಹಣ್ಣಿನ ಗಿಡವಿದೆ. ನನಗೇನು ಯೂಸ್ ಅದು? ಜಗತ್ತಿಗೇನು ಯೂಸ್ ಅದು? ನೆರಳು ಇಲ್ಲ, ಪ್ರಾಣಿಗೂ ಇಲ್ಲ, ಪಶುಗಳಿಗಿಲ್ಲ, ಪಕ್ಷಿಗಳಿಗಿಲ್ಲ. ಆ ಹಣ್ಣು ಯಾರು ತಿನ್ನೋದಿಲ್ಲ, ಏನೂ ಇಲ್ಲೇ ಇಲ್ಲ. ಯಾಕೆ? ಅದು ಅತ್ಯಂತ ಕಾಡಿನೊಳಗಿದೆ. ಹಾಗಾದ್ರೆ ಹಣ್ಣಿನ ಆ ಗಿಡದ ಲಾಭ ಯಾವಾಗ? ನಾಡಿನೊಳಗೆ ಇದ್ದಾಗ ಲಾಭ. ಸೊ ಹಾಗೆ ಸಾಧನೆ ಮಾಡಿಕೊಳ್ಳದೇನೆ ಆ ಕಾಡಿನಲ್ಲಿ ಇರುವ ಗಿಡದಂತೆ ನಾನೊಬ್ಬನೇ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಜೀವನವನ್ನು ಮಾಡೋದ್ರಿಂದ ಏನು ಲಾಭವಿದೆ? ಏನು ಲಾಭವಿಲ್ಲ. ಕಾನನದ ಮರ ಸಾವಿರ ಕಾಲವಿದೆ, ಕಾನನದಲ್ಲಿರುವ ಮರ 1000 ವರ್ಷಗಳಿದ್ರೆ ಏನು ಲಾಭ? ಜೊತೆಗೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ, ಬಹಳ ಸುಂದರವಾದದ್ದು. ಕಾಗೆಯ ಪೆಸರು ಚಿರಂಜೀವಿಯನೇರ ಸಜ್ಜನರು. ಕಾಗಿಗೊಂದು ಹೆಸರಿದೆ, ಏನಂತ? ಚಿರಂಜೀವಿ ಅಂತ ಕಾಗಿಗೆ.
ಯಾಕೆ ಅದು ಬಹಳ ವರ್ಷ ಬದುಕತ್ತೆ. ಹಾಗಾಗಿ ಅದರ ಹೆಸರು ಚಿರಂಜೀವಿ. ಸೊ ಕಾಗಿ ಹಾಗೆ ಚಿರಂಜೀವಿ ಆದ್ರೆ ನನಗೇನು ಉಪಯೋಗವಿದೆ? ಅಂದ್ರೆ 1000 ವರ್ಷ ಬದುಕಿನಿ ಕಾನನದ ಗಿಡ ಇದ್ದಾಗೆ, ಅಥವಾ ಕಾಗಿ ಆಗಿ ನಾನು ಚಿರಂಜೀವಿ ಆಗಿದೆ, ಎರಡರಿಂದೂ ನನಗೇನು ಲಾಭವಿಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ ಇನ್ನೂ ಕೇಳ್ತಾರೆ ಅವರು, ಕಾರುಕನ ಕಿದಿ ಶ್ವಾಸವ ಬಿಡದೆ. ಅಲ್ಲ, ಗಿಡ ಶ್ವಾಸೋಚ್ಛ್ವಾಸ ಮಾಡುವುದಿಲ್ರಿ, ನಾ ಶ್ವಾಸೋಚ್ಛ್ವಾಸ ಮಾಡ್ತೀನಲ್ಲ. ಕಾರುಕ ಅಂದ್ರೆ ಈ ಕಬ್ಬಿಣದ ಕೆಲಸಗಳನ್ನು ಮಾಡ್ತಾರೆ ಅವರು. ಆ ಕಬ್ಬಿಣವನ್ನು ಕಾಯಿಸ್ತಾ ಇರುವಾಗ ಒಂದು ತಿದಿ ಅಂತಾರೆ ಕನ್ನಡದೊಳಗೆ, ಅದನ್ನು ಎಳಿತಾ ಇರ್ತಾರೆ. ಅದರಿಂದ ಅಂತ ಗಾಳಿ ಬರ್ತಾ ಇರ್ತದೆ. ಸೊ ಅದು ಶ್ವಾಸೋಚ್ಛ್ವಾಸ ಮಾಡುತ್ತೆ, ನಾನು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇನೆ, ನನಗೂ ಅದಕ್ಕೇನು ಫಲವಿದೆ? ಅಂತರವೇನು? ಸೊ ನಾನು ಸಾಧನೆ ಮಾಡಿಕೊಂಡ್ರೆ ನಾನು ಅದಕ್ಕಿಂತಲೂ ಉತ್ತಮ. ನಾನು ಸಾಧನೆ ಮಾಡದೆ ಇದ್ರೆ ಅದು ಶ್ವಾಸೋಚ್ಛ್ವಾಸ ಮಾಡ್ತೇನೆ, ನಾನು ಶ್ವಾಸೋಚ್ಛ್ವಾಸ ಮಾಡಿದೆ, ಗಾಳಿ ತಗೋತೇನೆ, ಬಿಡ್ತೇನೆ. ಭಾರಿ ಹೇಳ್ತಾರೆ. ಇಲ್ಲೆಲ್ಲ ಹೇಳಲಿಕ್ಕೆ ಸಂಕೋಚವಾಗತ್ತೆ. ಊರ ಹಂದಿ ನಾಯಿ ನರಿಗಳು ಪೂರೈಸಿಕೊಳ್ಳುವೆ ತಮ್ಮ ತಮ್ಮ ಉದರ. ಊರಾಗಿನ ಹಂದಿ ನಾಯಿಗಳು ಹೊಟ್ಟೆ ತುಂಬಿಸ್ಕೊಳ್ಳೋದಿಲ್ಲ. ಮಧ್ಯಾಹ್ನ 12 ಆಯ್ತು, ಹಸಿವೆ ಆಯ್ತು ಅಂತಂದ್ರೆ ಹೋಗುತ್ತೆ, ಎಲ್ಲೋ ಹೋಗುತ್ತೆ, ಏನೋ ಮಾಡುತ್ತೆ, ಹೊಟ್ಟೆ ತುಂಬಿಸ್ಕೊಂಡು ಬರುತ್ತೆ. ಹಾಗೆ ನಾವು ಇದೇ ಆಫೀಸಿಗೆ ಹೋದೆ, ಇಷ್ಟೇ ಸ್ವಲ್ಪ ಹೈ ಗ್ರೇಡ್ ಆಫೀಸಿಗೆ ಹೋಗಿದ್ದೆವು, ರೊಕ್ಕ ತಂದೆವು, ಹೊಟ್ಟೆ ತುಂಬಿಸ್ಕೊಂಡು ತಿಂದೆವು. ಹಾಗಾದ್ರೆ ಅದಕ್ಕೂ ನಮಗೂ ಏನು ವ್ಯತ್ಯಾಸ ಬಂತು? ಏನು ಫರಕ್ ಬಂತು? ಮೂಷಕನ ಬಿಲದಂತೆ ಹರಿಕಥೆ ಕೇಳಿ ಸಂತೋಷಿತವಾದ ಕರ್ಣಗಳು. ದೇವರ ಕಥೆಗಳನ್ನು ಕೇಳ್ತಾ ಕೇಳ್ತಾ ಸಂತೋಷ ಪಡೆದ ಕಿವಿಗಳೇನಿವೆ ಅದು ಮೂಷಕದ ಬಿಲ ಇದ್ದಂತೆ. ಮೂಷಕ ಅಂದ್ರೆ ಇಲಿ. ಆ ಇಲಿ ತೋಡಿ ತೋಡಿ ಒಂದು ಗುಹಾ ಮಾಡಿರ್ತದಲ್ಲ, ಆ ಗುಹಾ ಇದ್ದಾಗಿ ತಗೊಂಡೇನ್ ಮಾಡೋದು? ಕಥೆ ಕೇಳಿದ್ದಾರೆ, ದೇವರ ಕಥೆಗಳನ್ನು ಕೇಳಿ ಸಂತೋಷ ಪಟ್ಟಿದ್ದಾರೆ. ಈ ಕಿವಿ ಇದು ಸಾರ್ಥಕವಾದದ್ದು. ಶ್ರೀಶನ ಕ್ಷೇತ್ರಕ್ಕೆ ಹೋಗದ ಕಾಲ್ಗಳು ಪಾಷಾಣ ಪ್ರತಿಮೆಯಂಗ್ರಿಗಳು. ಇವತ್ತು ನಾವೆಲ್ಲ ಇಲ್ಲಿ ಮಂತ್ರಾಲಯಕ್ಕೆ ಬಂದೀವಲ್ಲ, ನಮ್ಮ ಕಾಲು ಸಾರ್ಥಕ. ಯಾಕೆ? ಇಲ್ಲದೇ ಇದ್ರೆ ಅದು ಕಲ್ಲಿನ ಕಾಲಿದ್ದಾಗಿ ತಗೊಂಡೇನು ಮಾಡೋದು? ದೇವರ ಆರಾಧನೆಗಾಗಿ, ಗುರುಗಳ ಆರಾಧನೆಗಾಗಿ ನನ್ನ ಕಾಲು ಎತ್ತಿ ಇಟ್ಟಿದ್ದೇನೆ ಅಂತಂದ್ರೆ ನನ್ನ ಕಾಲು ಇದ್ದದ್ದಕ್ಕೆ ಸಾರ್ಥಕ. ಹರಿಯ ನೋಡದ ಕಣ್ಣು ನವಿಲಿಯ ಕಣ್ಣು. ನವಿಲು ಭಾರೀ ಸೂಕ್ಷ್ಮವಾದ ಕಣ್ಣುಗಳು, ನವಿಲಿನ ಕಣ್ಣುಗಳು. ಆದ್ರೆ ಏನ್ ಮಾಡುದು? ಅದು ದೇವರು ಕಾಣಿಸೋದೇ ಇಲ್ಲ ಅದಕ್ಕೆ. ಹಾಗೆ ದೇವರನ್ನು ಕಾಣದ ಕಣ್ಣು ಏನಿದೆ, ದಾಸರಾಯರು ಒಂದು ಹಾಡಿನೊಳಗೆ ಹೇಳ್ತಾರೆ, ಬಹಳ ಸುಂದರವಾದ ಹಾಡು. ಧನ್ವಂತರಿಗೆ ಕೇಳ್ತಾರೆ, ಸ್ವಲ್ಪ ನನ್ನ ಕೈ ಹಿಡಿದು ನೋಡಯ್ಯ, ನನ್ನ ಕೈ ಹಿಡಿದು ನೋಡು, ಏನು ರೋಗವಿದೆ ನೋಡು, ಸ್ವಲ್ಪ ನಾಡಿ ಹಿಡಿದು ನೋಡು. ಏನು ಟೊಣ್ಣೆ ಇದ್ದಿ, ಗಟ್ಟುಮುಟ್ಟಿದ್ದಿ, ಬಾಡಿ ಬಿಲ್ಡರ್ ಆಗಿದ್ದಿ, ಭಾರಿ ಹಟ್ಟ ಕಟ್ಟ ಆದ್ಮಿ ಇದ್ದಿ, ನೀನೇ ತೋರಿಸ್ತಾ ಇದ್ದಿ. ಹಾಗಲ್ಲ ಸ್ವಾಮಿ, ಹಾಗಲ್ಲ. ಹರಿಮೂರ್ತಿಗಳು ಎನ್ನ ಕಣ್ಗಳಿಗೆ ಕಾಣಿಸವು, ದೇವರ ಮೂರ್ತಿ ನನ್ನ ಕಣ್ಣಿಗೆ ಕಾಣಿಸುವುದಿಲ್ಲ. ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ನನ್ನ ಕಿವಿಗೆ ದೇವರ ಕಥೆನೇ ಕೇಳುವುದಿಲ್ಲ. ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ, ನನ್ನ ಬಾಯಿಯೊಳಗೆ ದೇವರ ಸ್ತೋತ್ರನೇ ಬರುವುದಿಲ್ಲ. ಹರಿಯಾತ್ರೆಗಳಿಗೆನ್ನ ಕಾಲೇಳವಯ್ಯ, ಆವ ರೋಗವು ಎನಗೆ ದೇವ ಧನ್ವಂತರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ನಿಟ್ಟಿನೊಳಗೆ ವಾದಿರಾಜರು ಹೇಳ್ತಾರೆ, ವರಲಿ ಬಳಲುವ ಮಂಡೂಕನ ಜಿಹ್ವೆ. ಅಲ್ರಿ, ಆ ಗಿಡ ಇವೆಲ್ಲ ಮಾತಾಡುವುದಿಲ್ಲ, ನಾನು ಮಾತನಾಡ್ತೀವಿ ಅಂತಂದ್ರೆ ವಾದಿರಾಜರು ಹೇಳ್ತಾರೆ, ಏನ್ ಮಾತಾಡ್ತಿ? ನಿನ್ನ ಮಾತಿನೊಳಗೆ ರೊಕ್ಕ 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 ಅನ್ನೋದು ಬಿಟ್ಟು ಇನ್ನೇನು ಬರುವುದಿಲ್ಲ. ಆ ರೊಕ್ಕ ರೊಕ್ಕ ಅಂತ ಕಪ್ಪಿ ಒದರ್ತದೆ, ರೊಕ್ಕ 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 ಅಂತ. ಆಮೇಲೆ ಆ ಕಪ್ಪಿಗೂ ನಿನಗೂ ಏನು ವ್ಯತ್ಯಾಸ ಬಂತು? ಯಾವಾಗಲೂ ಒದರುತ್ತೆ ಅದು. ವರಲಿ ಬಳಲುವ ಮಂಡೂಕನೇ ಜಿಹ್ವ, ಹರಿಚರಣ ಅರಗದ ನರನು ವಾನರನು. ದೇವರ ಪಾದಗಳಿಗೆ ನಮಸ್ಕಾರ ಮಾಡದೇ ಇರುವವ ಅವನು ಮಂಗ್ಯಾನೇ ಸರಿ, ವಾನರ. ಆದ್ದರಿಂದಾಗಿ ಈ ತರಹದಿಂದ ಯಾರು ಭಕ್ತಿಯನ್ನು ಮಾಡುವುದಿಲ್ಲ ಅವನಿಗೆ ದೇವರೂ ಸಿಗೋದಿಲ್ಲ, ಮೋಕ್ಷನೂ ಸಿಗೋದಿಲ್ಲ. ಆ ದೇವರಿಗಾಗಿ ನನ್ನ ಕಣ್ಣು ಎಷ್ಟು ಅದ್ಭುತವಾದ ಕಣ್ಣು. ಇವತ್ತು ನಮಗೆಲ್ಲರಿಗೂ ಗೊತ್ತು, ಕಣ್ಣಿಲ್ಲದಿರುವವರ ಅವಸ್ಥೆ ಏನಿದೆ ಗೊತ್ತಲ್ಲ, ಕಿವಿ ಇಲ್ಲದಿರುವವರ ಅವಸ್ಥೆ ಹೇಗಿರುತ್ತೆ ಗೊತ್ತಲ್ಲ, ಮನೆಯೊಳಗೆ ಕಾಲಿಲ್ಲದಿರುವವರ ಅವಸ್ಥೆ ಏನನ್ನೋದು ಗೊತ್ತಲ್ಲ.
ಕೈ ಇಲ್ಲದೆ ಇರುವವರ ಅವಸ್ಥೆ ಏನು ಗೊತ್ತಲ್ಲ. ಮತ್ತು ದೇವರ ಕರುಣೆಯಿಂದ ಕಣ್ಣು ಕೊಟ್ಟಾನ, ಒಂದು 10 ನಿಮಿಷ ದೇವರನ್ನು ಯಾಕೆ ನೋಡಬಾರ್ದು ನಾವು? ಇಷ್ಟು ಅದ್ಭುತವಾದ ಕಿವಿಗಳಿವೆ. ಇವತ್ತು ಯಾರ ಉಪನ್ಯಾಸಕ್ಕೂ ಹೋಗಿ ಕುಳಿತುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮೊಬೈಲ್ ಒಳಗೆ ಉಪನ್ಯಾಸಗಳು ಸಿಗತ್ತೆ, ಕೇಳಬಾರ್ದಾಕ ಅರ್ಧ ಗಂಟೆ. ದೇವರಿಗೆ ಪ್ರದಕ್ಷಿಣೆ ಹಾಕೋಣ, ದೇವರ ಪಾತ್ರಗಳನ್ನು ತಿಕ್ಕೋಣ, ದೇವರಿಗಾಗಿ ಹೂ ತರೋಣ, ದೇವರಿಗಾಗಿ ತುಳಸಿಯನ್ನು ತರೋಣ. ದೇವರಿಗಾಗಿ. ಈಗ ನಾನು ಸುಮ್ಮನೆ ಹೇಳ್ತೇನೆ, ಆಚಾರ್ಯರು ಉಪನ್ಯಾಸ ಚಲೋ ಹೇಳಿಕರ್ತಾರ ಅಂತ ಹೇಳಿ ನೀವೇನಾದ್ರೂ ನನಗೊಂದು ಮೊಬೈಲ್ ಕೊಡಿಸಿರಿ ಅಂತ ಇಟ್ಕೊಳ್ಳೋಣ. ನೀವು ಕೊಡಿಸೋದು ಬೇಡ, ನಾನು ತಗೊಳ್ಳೋದು ಬೇಡ. ಜಸ್ಟ್ ಇಮೇಜಿನ್, ನಾನೊಂದು ಥ್ಯಾಂಕ್ಸ್ ಹೇಳದೆ ಇದ್ರೆ ನಿಮ್ಗೇನು ಅನಿಸುತ್ತೆ? ಒಂದು ಮೆಸೇಜ್ ಮಾಡಿ ನೀವು ಮೊಬೈಲ್ ಕೊಟ್ಟಿರಪ್ಪ, ಭಾಳ ಸಂತೋಷ ಆಯ್ತು, ಒಂದು ಧನ್ಯವಾದಗಳನ್ನು ಹೇಳದಿದ್ರೆ ಏನು ಅನಿಸುತ್ತೆ? ಊರಿಗೆ ಹೋದ್ಮೇಲೆ ಕಾಲ್ ಮಾಡಿ ನೀವು ಮೊಬೈಲ್ ಕೊಟ್ಟದ್ದಕ್ಕಾಗಿ ನಾ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ ಅನ್ನೋ ಒಂದು ಕೃತಜ್ಞತೆ ಸಮರ್ಪಣೆಯನ್ನು ಮಾಡದಿದ್ರೆ ನಿಮ್ಗೇನು ಅನ್ಸುತ್ತೆ? ಹೋಗಿ ಹೋಗಿ ಆಚಾರ್ಯ ಯಾಕಾದ್ರೂ ಮೊಬೈಲ್ ಕೊಟ್ಟು ಅನಿಸ್ತಾ ಇಲ್ಲ. ಸೊ ಹಾಗೆ ದೇವರಿಗೆ ಇವನಿಗೆ ನಾನು ಕಣ್ಣು ಯಾಕೆ ಕೊಟ್ಟೆ, ಕಿವಿ ಯಾಕೆ ಕೊಟ್ಟೆ, ಕಾಲು ಯಾಕೆ ಕೊಟ್ಟೆ, ಮನಸ್ಸು ಯಾಕೆ ಕೊಟ್ಟೆ ಅಂತ ಒಮ್ಮೆ ಅವನಿಗೆ ಅನಿಸಿತು ಅಂತಂದ್ರೆ ನಮ್ಮ ಅವಸ್ಥೆ ಏನಾದೀತು? ರಾಯರಾಗ ಅನಿಸಿದ್ರೆ ಏನ್ ಮಾಡೋಣ? ನರಕ ಜೀವನವಾಗತ್ತೆ, ನರಕಕ್ಕಿಂತಲೂ ಅತ್ತತ್ತಾದ ಜೀವನವಾಗತ್ತೆ. ಹಾಗಾಗಿ ವಾದಿರಾಜರು ಹೇಳುವಂತೆ ಗಟ್ಟಿಯಾಗಿ ಒಂದು 10 ನಿಮಿಷ ದೇವರನ್ನು ನೋಡೋಲಿಕ್ಕೆ 24 ಗಂಟೆಯಲ್ಲಿ ಟೈಮ್ ಟೇಬಲ್ ಹಾಕೋಣ. 2 ನಿಮಿಷ ನೋಡ್ಲಿಕ್ಕೆ, 2 ನಿಮಿಷ ಕೇಳಲಿಕ್ಕೆ, 2 ನಿಮಿಷ ದೇವರ ಅರ್ಚನೆ ಮಾಡಲಿಕ್ಕೆ, 2 ನಿಮಿಷ ದೇವರಿಗಾಗಿ ಪ್ರದಕ್ಷಿಣೆ ಮಾಡಲಿಕ್ಕೆ, ಒಂದು 10 ನಿಮಿಷ ಟೈಮ್ ಹಾಕ್ಲಿಕ್ಕೆ ಆಗೋದಿಲ್ವಾ? ನಾನು ನಿನ್ನೆ ಹೇಳಿದೆ, ನಾವೇನು ನರೇಂದ್ರ ಮೋದಿಜಿಯವರ, ಡೊನಾಲ್ಡ್ ಟ್ರಂಪ್ ಅಷ್ಟು ಬಿಸಿ ಶೆಡ್ಯೂಲ್ ಇದೆ ನಮಗೆ, ಬೇಕಾದಷ್ಟು ಸಮಯವಿದೆ. ಆಗ ವಾದಿರಾಜರ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ, ಹಾಗಾದ್ರೆ ಈ ನಿಟ್ಟಿನೊಳಗೆ ದೇವರಲ್ಲಿ ಭಕ್ತಿಯನ್ನು ಮಾಡಿದವರು ಯಾರಿಗೆ ಮೋಕ್ಷ ಆಗಿದೆ ಹೇಳ್ರಿ ಅಂತಂದ್ರೆ ಹೇಳ್ತಾರೆ, 7 ದಿನ ಹರಿ ಕಥೆಯ ಕೇಳಿಯೊಬ್ಬ ದಾಳಿ ಇಡನೆ ಹರಿಪುರಕ್ಕೆ. ಹುಟ್ಟಿದವರಿಗೆ ಸಾವು ನಿಶ್ಚಿತ. ನಮ್ಮ ಡಾಕ್ಟರ್ ಇನ್ಮೇಲೆ ಸಾವು ಬಂತಪ್ಪ ನಿಮಗ ಅಂತ ನಮ್ಗೆ ಏನಾದ್ರೂ ಒಂದು ಸೂಚನೆ ಬಂತು ಅಂತಂದ್ರೆ ನಾವೇನ್ ಮಾಡ್ತೀವಿ? ಹೆಂಗಾದ್ರೂ ಮಾಡಿ ಬದುಕಬೇಕು ಅಂತ ಒಂದು 10 ಲಕ್ಷ ರೂಪಾಯಿ ನಾವು ಹಾಕ್ಲಿಕ್ಕೆ ರೆಡಿ ಇದ್ದೀವಿ. ನಾವು ಇದ್ರ ಸ್ವಲ್ಪ ಉಲ್ಟಾ. ಇದೇ ನಿಟ್ಟಿನೊಳಗೆ ಪರೀಕ್ಷಿತ ರಾಜನಿಗೊಂದು ಸಮಸ್ಯೆ ಆಯ್ತು. ಇನ್ನು 7ನೇ ದಿನಕ್ಕೆ ನಿನ್ನ ಸಾವಿದೆ ಅಂತ ಶಾಪವಾಯಿತು. ಶಾಪವಾದರೆ ಅವನು ಹೇಗೆ ಬದುಕಬೇಕು ಅಂತ ವಿಚಾರ ಮಾಡಲಿಲ್ಲ. ಈ 7 ದಿನದೊಳಗೆ ಸಾಧನೆ ಮಾಡಿಕೊಂಡು ಇನ್ನೊಮ್ಮೆ ಈ ಸಾಧನೆ ಬರಬಾರ್ದು. ಹಾಗೆ ನಾನೇನ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು 7 ದಿನಗಳವರೆಗೆ ಶುಕಾಚಾರ್ಯರಿಂದ ಸಮಗ್ರವಾಗಿ ಶ್ರೀಮದ್ ಭಾಗವತವನ್ನು ಕೇಳಿದ. 7ನೇ ದಿನ ಸಾಯಂಕಾಲದ ಹೊತ್ತಿಗೆ ಆ ತಕ್ಷಕ ಬಂದು ಪರೀಕ್ಷಿತನನ್ನು ಕಚ್ಚಿದರೆ ವೈಕುಂಠದಿಂದಲೇ ರಥ ಬಂದು ಆ ರಥದೊಳಗೆ ಪರೀಕ್ಷಿತನನ್ನು ಕೂಡಿಸಿಕೊಂಡು ವೈಕುಂಠಕ್ಕೆ ಕರೆದೊಯ್ತು. ಇಷ್ಟೇ ಅಲ್ಲ, 1.5 ಘಟಿಕಾದೊಳಗೇನೆ ಮೋಕ್ಷವನ್ನು ಪಡೆದವರು 48 ನಿಮಿಷದೊಳಗೇನೆ ಮೋಕ್ಷವನ್ನು ಪಡೆದ ಕಥೆಗಳೆಲ್ಲ ಶ್ರೀಮದ್ ಭಾಗವತದಲ್ಲಿ ಸಿಕ್ಕು ಬರ್ತದೆ. ಆದ್ದರಿಂದಾಗಿ ಏನಂತಾರೆ, ವೈಕುಂಠ ಸುಲಭದೊಳಗೆ ಆಗತ್ತೆ. ವೈಕುಂಠ ಅತ್ಯಂತ, ಪುರಂದರದಾಸರು ಹೇಳ್ತಾರೆ, ಏನಿಲ್ಲೋ ಮಾರಾಯ, ಏನಿಲ್ಲ, ಎಷ್ಟು ದೂರವಿದೆ ರೀ ವೈಕುಂಠ, ಅಲ್ಲೆಲ್ಲೋ ಇದೆ, ನಾವೆಲ್ಲಿ ಹೋಗೋಣ ಅಂತ ಪುರಂದರದಾಸರು ಕೇಳಿದ್ರೆ, ಯಾಕೆ ತಲೆ ಕೆಡಿಸೋತೀಯೋ, ಒಂದೇ ಕೂಗಳತೆ ವೈಕುಂಠ. ನಾರಾಯಣ ಅಂತ ಕೂಗಿದರೆ ಎಷ್ಟು ದೂರದವರೆಗೆ ನನ್ನ ಧ್ವನಿ ಕೇಳಿಸುತ್ತಲ್ಲ, ಅಲ್ಲೇ ವೈಕುಂಠವಿದೆ. ಈ ಪುರಂದರದಾಸರ ಮುತ್ತಜ್ಜ ನಮ್ಮ ಸ್ವಾಮಿ ನಾರಾಯಣ, ಆ ಶ್ರೀಮದಾಚಾರ್ಯರು ಅವ್ರೇನ್ ಹೇಳ್ತಾರೆ ಅಂದ್ರೆ, ಕೈಯೊಳಗೆ ವೈಕುಂಠವಿದೆ ಅಂತ ಹೇಳ್ತಾರೆ ತಂತ್ರಸಾರದಲ್ಲಿ. ಸರಿಯಾಗಿ ಉಪಯೋಗವನ್ನು ಮಾಡು, ಜಪವನ್ನು ಮಾಡು, ಪೂಜೆಯನ್ನು ಮಾಡು, ಅನುಷ್ಠಾನವನ್ನು ಮಾಡು, ಚಿಂತನೆಯನ್ನು ಮಾಡು, ದೇವರನ್ನು ಸ್ಮರಣೆಯನ್ನು ಮಾಡು, ನಿನ್ನ ಕೈಯೊಳಗೆ ವೈಕುಂಠವಿದೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಪುರಂದರದಾಸರು ಹೇಳ್ತಾರೆ, ಒಂದೇ ಕೂಗಳತೆಯಲ್ಲಿ ವೈಕುಂಠವಿದೆ ಅಂತ. ನಾವು ಕೆಟ್ಟ ಆಲಸಿಗಳು. ನಮಗೆ ದೇವರು ಬೇಡ,
12 ತಾಸು ಆಫೀಸಿನೊಳಗೆ ದುಡಿಲಿಕ್ಕೆ ನಾವು ಸಿದ್ಧರಿದ್ದೇವೆ. 10 ನಿಮಿಷ ದೇವರ ಪೂಜೆ ಬೇಡ. ಡೇ ಅಂಡ್ ನೈಟ್ ಡ್ಯೂಟಿ ಮಾಡಿ ಕುಟುಂಬ ಹೊರಲಿಕ್ಕೆ ನಮಗೆ ಸಾಮರ್ಥ್ಯವಿದೆ. 10 ನಿಮಿಷದ ಸಂಧ್ಯಾ ವಂದನ ನಮಗೆ ಬೇಡ. ಒಂದು ಅರ್ಧ ಗಂಟೆ ಗಾಯತ್ರಿ ಜಪ ಮಾಡೋದು ನಮಗೆ ಬೇಡ. ವಿಷ್ಣು ಸಹಸ್ರನಾಮ ಪಾರಾಯಣ ಬೇಡವೇ ಬೇಡ. ರಾಯರ ಸ್ತೋತ್ರ ಪಾರಾಯಣ ಬೇಡ. ಅಷ್ಟೆಲ್ಲ ಕಷ್ಟ ಆಗತ್ತೆ, ಬೇಡ. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ. ರಾಘವೇಂದ್ರ 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 ಪಾಹಿಮಾಂ ರಾಘವೇಂದ್ರ 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 ರಕ್ಷಮಾಂ ರಾಘವೇಂದ್ರ 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 ಪಾಹಿಮಾಂ ರಾಘವೇಂದ್ರ 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 ರಕ್ಷಮಾಂ. 10 ನಿಮಿಷ 10 ನಿಮಿಷ. ಯಾರಿಗೆ ರಾಯರ ನಾಮಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯವಿದೆ ಅವ್ರು ರಾಯರ ನಾಮಸ್ಮರಣೆ ಮಾಡಲಿ. ಯಾರಿಗೆ ಸಂಧ್ಯಾವಂದನ ಗಾಯತ್ರಿ ಜಪ ಮಾಡೋದು ಸಾಧ್ಯತೆ ಇದೆ ಸಂಧ್ಯಾವಂದನ ಗಾಯತ್ರಿ ಜಪ ಮಾಡಲಿ. ಯಾರಿಗೆ ದೇವರ ಪೂಜೆ ಮಾಡ್ಲಿಕ್ಕಾಗತ್ತೆ ದೇವರ ಪೂಜೆಯನ್ನು ಮಾಡಲಿ. ಯಾರಿಗೆ ಶಾಸ್ತ್ರದ ಅವಮರ್ಶನ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವಿದೆ ಶಾಸ್ತ್ರದ ಅವಲೋಕನ ಚಿಂತನೆ ಆಗಲಿ. ಇದರಿಂದಲೇನೆ ವೈಕುಂಠ ಪ್ರಾಪ್ತಿ ಆಗುವಂಥದ್ದು. ಕಷ್ಟಗಳು ಪರಿಹಾರವಾಗುತ್ತೆ, ಇಷ್ಟಾರ್ಥಗಳು ಈಡೇರುತ್ತೆ. ಅಂತ ದಿವ್ಯವಾಗಿರ್ತಕ್ಕಂಥದ್ದು ವೈಕುಂಠ. ತಥೋ ವೈಕುಂಠಮಗವತ ಭಾಸ್ವರಂ ತಮಸಃಪರಂ ಯತ್ರ ನಾರಾಯಣ ಸಾಕ್ಷಾತ್ ಜ್ಞಾತೀನಾಂ ಪರಮಾಗತಿ ಶಾಂತಾನಾಂ ನ್ಯಸ್ತದಂಡಾನಾಂ ಯತೋ ನಾವರ್ತಯತೆ ಯತಿಃ. ಅಲ್ಲ ಸ್ವಾಮಿ, ವೈಕುಂಠ ಅಂತ ಹೇಳ್ತಾ ಇದ್ದೀರಿ, ಸರಿಯಾಗಿದೆ. ಮತ್ತೆ ಕಷ್ಟಪಟ್ಟು ನಾನು ವೈಕುಂಠಕ್ಕೆ ಹೋಗಬೇಕು? 8-10 ಸಾವಿರ ಖರ್ಚು ಮಾಡಿಕೊಂಡು ನಾವೆಲ್ಲರೂ ಮಂತ್ರಾಲಯಕ್ಕೆ ಬಂದಿದ್ದೀವಿ. 1 ದಿವಸ ಇದ್ದೇವೋ 2 ದಿವಸ ಇದ್ದೇವೋ 3 ದಿವಸ ಇದ್ದೇವೋ, ಆನಂದವಾಯ್ತು, ತೃಪ್ತಿ ಆಯ್ತು, ಮತ್ತೆ ತಿರುಗಿ ಹೋಗಿ ಮತ್ತೆ ಅದೇ ಸಂಸಾರಕ್ಕೆ ಬಿದ್ದಿದ್ದು. ರೈಟ್? ಅಂದಮೇಲೆ ಬರ್ಬೇಕು ಯಾಕೆ? ಹಂಗ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿಕೊಂಡು ವೈಕುಂಠಕ್ಕೆ ಹೋಗ್ಬೇಕು, ಅಲ್ಲಿಂದ ತಿರುಗಿ ಸಂಸಾರಕ್ಕೆ ಬರೋದಾದ್ರೆ ನಮ್ಮ ವೈಕುಂಠ ಬೇಕು ಯಾಕೆ ಅಂತ ಕೇಳಿದರೆ ವಾದಿರಾಜರು ಹೇಳ್ತಾರೆ, ಹಾಗೆಲ್ಲ ಅಲ್ಲ. ನಚ ಪುನರಾವರ್ತತೆ. ಒಂದು ಬಾರಿ ವೈಕುಂಠಕ್ಕೆ ಹೋಗಿಬಿಟ್ಟರೆ ಅಲ್ಲಿಂದ ಪುನಃ ಸಂಸಾರಕ್ಕೆ ಬರುವಂತಹ ಆಸ್ಪದವೇ ಇಲ್ಲ, ಸಂಸಾರವನ್ನೋದೇ ಇರೋದಿಲ್ಲ. ಅಂತ ದಿವ್ಯವಾಗಿರ್ತಕ್ಕಂಥ ವೈಕುಂಠ. ಆ ವೈಕುಂಠ ಯಾರಿಗೆ ಸಿಗತ್ತೆ? ಶಾಂತಾನಾಂ, ದೇವರಲ್ಲಿ ಯಾರು ಮನಸ್ಸಿಟ್ಟಿದ್ದಾರೆ, ನಿರಂತರವಾಗಿ ದೇವರಲ್ಲಿ ಮನಸ್ಸು. ಮೊನ್ನೊಂದು ರಾಮದೇವರ ಸ್ಥಾಪನೆಯನ್ನು ಮಾಡುವ ಮೂಮೆಂಟಿನೊಳಗೆ ಒಂದು ಹಿಂದಿ ಹಾಡು ಬಹಳ ವೈರಲ್ ಆಯಿತು. ಶಬರಿ ತಾನು ಮಾಡಿದ ಹಾಡು. ರಾಮ ಬರ್ತಾನೆ, ಅದಕ್ಕೆ ನಾನು ಅಂಗಳ ಸ್ವಚ್ಛ ಮಾಡಿಟ್ಟಿರ್ತೇನೆ. ರಾಮ ಬರ್ತಾನೆ, ಅದಕ್ಕಾಗಿ ನಾನು ಸಿದ್ಧ ಮಾಡಿರ್ತೇನೆ. ರಾಮ ಬರ್ತಾನೆ, ಅದಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ರಾಮ ಬರ್ತಾನೆ, ನಾನು ಕಿಟಕಿಯೊಳಗೆ ಹಣಕಿ ಹಾಕ್ತಾ ಇರ್ತೇನೆ. ರಾಮನ ಸಲುವಾಗಿ ಕಾಯ್ತಾ ಇರ್ತೇನೆ ಅಂತ ಕೂತಿಲ್ಲ. ಆ ಕಾನ್ಫಿಡೆಂಟ್ ನಮಗ್ ಬೇಕು. ರಾಮ ಬರ್ತಾನೆ ನನ್ನ ಮನೆಗೆ, ಮುಗಿದು. ಎಲ್ಲಿ ಬರ್ತಾನೆ ರಾಮ? ಒಂದು 5 ನಿಮಿಷ ಸಮಯವಿದೆ, ಅಷ್ಟು ಹೇಳ್ತೇನೆ. ನಾವು ಯಾರಾದರೂ ಎಲ್ಲಿಗಾದರೂ ಯಾರ ಮನೆಗಾದರೂ ಬರಬೇಕಾದರೆ ನಮಗೆ ಎಲ್ಲಿ ಕಂಫರ್ಟ್ ಇದೆ ಅಲ್ಲಿ ನಾವು ಬರ್ತೇವೆ, ಸರಿನಾ? ಎಲ್ಲಿ ಅನ್ಕಂಫರ್ಟೇಬಲ್ ಇರ್ತದೆ ಅಲ್ಲಿ ನಾವು ಬರುವುದಿಲ್ಲ. ಈಗ ನಾನೊಬ್ಬ ಆಚಾರ್ಯ, ನಾನು ವಿಚಾರ ಮಾಡ್ತೇನೆ, ನಾನೊಬ್ಬರ ಮನೆಗೆ ಹೋಗಬೇಕು ಅಂದರೆ ಅಲ್ಲಿ ನನಗೆ ಸ್ನಾನಕ್ಕೆ ಏನು ಅನುಕೂಲವಿದೆ, ದೇವರ ಪೂಜೆಗೆ ಏನು ಅನುಕೂಲವಿದೆ, ನನ್ನ ನೈವೇದ್ಯಕ್ಕೆ ಏನು ಅನುಕೂಲವಿದೆ, ನನ್ನ ಊಟಕ್ಕೆ ಏನು ಅನುಕೂಲವಿದೆ, ಅದನ್ನು ನಾನು ನೋಡ್ತೇನೆ. ಯಾರಿಗೆ ಕೆಳಗೆ ಕೂಡ್ಲಿಕ್ಕೆ ಆಗುವುದಿಲ್ಲ ಅವರು ವಿಚಾರ ಮಾಡ್ತಾರೆ ಅವ್ರಿಗೆ ಟೇಬಲ್ ವ್ಯವಸ್ಥೆ ಏನಿದೆ. ವ್ಯವಸ್ಥೆ ಇಲ್ಲದೆ ಇದ್ದಲ್ಲಿ ನಾನು ಹೋಗ್ಬಿಟ್ರೆ ನಾನು ಎಲ್ಲಿ ಊಟ ಎಲ್ಲಿ ಮಾಡಲಿ? ಹೀಗೆ ನಮ್ಮ ಕಂಫರ್ಟೇಬಲ್ ನಾವು ವಿಚಾರ ಮಾಡ್ತೇವೆ. ಈಗ ನಾವು ವಿಚಾರವನ್ನು ಮಾಡೋಣ. ಲಕ್ಷ್ಮೀದೇವಿ, ದೇವರು, ರಾಯರು ನನ್ನ ಮನೆಗೆ ಬರುವುದಕ್ಕಾಗಿ ನನ್ನ ಮನೆ ಎಷ್ಟು ಕಂಫರ್ಟೇಬಲ್ ಅದ ಅವರಿಗೆ. ಲಕ್ಷ್ಮೀದೇವಿ ಎಲ್ಲಿರ್ತಾಳೆ? ಬಂಗಾರದಲ್ಲಿ ಇರ್ತಾಳೆ. ಬಂಗಾರ ಎಲ್ಲಿದೆ? ಬ್ಯಾಂಕಿನೊಳಗಿದೆ, ಲಾಕರ್ ಒಳಗೆ. ಲಕ್ಷ್ಮೀದೇವಿ ಎಲ್ಲಿರ್ತಾಳೆ? ಹಣದಲ್ಲಿರ್ತಾಳೆ. ಹಣ ಎಲ್ಲಿದೆ? ಬ್ಯಾಂಕಿನೊಳಗಿದೆ.
ಲಕ್ಷ್ಮೀದೇವಿ ಎಲ್ಲಿರ್ತಾಳೆ? ಕುಂಕುಮ ಮೊದಲಾದ ಸೌಭಾಗ್ಯ ದ್ರವ್ಯದಲ್ಲಿರ್ತಾಳೆ. ಅವು ಮನೆಯೊಳಗೆ ಹುಡುಕಿದ್ರೂ ಸಿಗೋದಿಲ್ಲ ಈಗ. ಇನ್ನು ಲಕ್ಷ್ಮೀದೇವಿ ಎಲ್ಲಿರೋದಿಲ್ಲ? ಈ ಪ್ಲಾಸ್ಟಿಕ್ನೊಳಗೆ ಇರೋದಿಲ್ಲ. ಕುರ್ಚಿ ಪ್ಲಾಸ್ಟಿಕ್ಕು, ಸೋಫಾ ಪ್ಲಾಸ್ಟಿಕ್ಕು, ಫ್ರಿಡ್ಜ್ ಪ್ಲಾಸ್ಟಿಕ್ಕು, ಏನಂತಾರೆ ಟಿವಿ ಪ್ಲಾಸ್ಟಿಕ್ಕು, ಮನಿ ತುಂಬ ಪ್ಲಾಸ್ಟಿಕ್ಕೇ ಪ್ಲಾಸ್ಟಿಕ್ಕು. ಎಷ್ಟು ಅಂತಂದ್ರೆ ಆ ಕರಿ ಚೀಲನ್ನು ಇಟ್ಕೊಂಡಿರ್ತಾರೆ. ಯಾಕೆ ಇಟ್ಟಿರ್ತಾರೆ ಗೊತ್ತಿಲ್ಲ. ಹಾಲು ಕಟ್ ಮಾಡಿದ ಪ್ಯಾಕೆಟ್ ಈಗ ಕಡಿಮೆ ಆಗಿದೆ. ಮೊದಲಿಗೆಲ್ಲ ಆ ಪ್ಯಾಕೆಟ್ಗಳನ್ನು ಇಡ್ತಿದ್ರು ಅವರು. ಅವಳಂತಾಳೆ, ನಾನು ಯಾವ ದ್ರವ್ಯಗಳಲ್ಲಿ ನಾನು ಬರ್ತೇನೆ ಆ ದ್ರವ್ಯ ನಾರಾಯಣನ ಸ್ಮರಣೆ ಇಲ್ಲ, ನಾರಾಯಣನ ಚಿಂತನೆ ಇಲ್ಲ, ಗುರುಗಳ ಸ್ಮರಣೆ ಇಲ್ಲ, ಗುರುಗಳ ಚಿಂತನೆ ಇಲ್ಲ. ಚಂದಾಗಿ ಮನೆ ಶೃಂಗಾರ ಮಾಡಿ ನನಗಾಗಿ ಒಂದು ಮೀಸಲು ಸ್ಥಾನವಿಲ್ಲ. ಮನೆಯೊಳಗೆ ನನಗೆ ಸ್ಥಾನವೇ ಇಲ್ಲ, ದೇವರಿಗಾಗಿ ಸ್ಥಾನವೇ ಇರುವುದಿಲ್ಲ. ಇಷ್ಟು ಅನ್ಕಂಫರ್ಟ್ ಇರುವಲ್ಲಿ ನಾನೇಕೆ ಬರಲಿ ಅಂತ ನಮ್ಮ ಮನಿ ತನಕ ಬಂದು ತಿರುಗಿ ಹೋಗಿಬಿಡ್ತಾಳೆ. ಮನಿ ತನಕ ಬಂದು ರಾಯರು ಹೋಗಿಬಿಡ್ತಾರೆ ತಿರುಗಿ. ಆ ದುರವಸ್ಥೆ ಇವತ್ತು ಇಲ್ಲಿರುವ ಯಾರಿಗೂ ಬರುವಾಗಿಲ್ಲ. ದೇವರಿಗಾಗಿ ಪ್ರತ್ಯೇಕ ದೇವರ ಕೋಣೆ, ದೇವರ ವಿಷಯಕ ಮಾತು, ದೇವರಿಗಾಗಿ ಕಾಯುವಿಕೆ, ದೇವರಿಗಾಗಿ ನೈವೇದ್ಯ ಸಮರ್ಪಣೆ, ದೇವರಿಗಾಗಿ ಅನ್ನ ಸಮರ್ಪಣೆ, ದೇವರಿಗಾಗಿ ನಮ್ಮನ್ನು ನಾವು ಸಮರ್ಪಣೆಯನ್ನು ಮಾಡಿಕೊಂಡಿರಬೇಕು. ಸಾಯಂಕಾಲ 4 ಗಂಟೆ ಆಯ್ತಂದ್ರೆ ಮಗ ಬರ್ತಾನೆ ಅಂತ ಏನೊಂದು ಕ್ಯೂರಿಯಾಸಿಟಿ ಇರುತ್ತೆ. ನನ್ನ ಗಂಡ ಬರ್ತಾನೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ಲ, ಹಾಗೆ 9 ಗಂಟೆ ಆಯ್ತು ಅಂತಂದ್ರೆ ಸಾಕು, ದೇವ್ರ ಪೂಜೆ ಮಾಡ್ಬೇಕು. ಸಾಯಂಕಾಲ 6 ಗಂಟೆ ಆದ್ರೆ ಸಾಕು, ಲಕ್ಷ್ಮೀದೇವಿಯನ್ನು ಕೊಂಡಾಡ್ಬೇಕು. ಟೈಮ್ ಆಯ್ತು. ಒಂದು ಸಮಯ ಮೀಸಲಿಟ್ಟುಕೊಂಡು ಏನಂತಾರೆ, ರಾಯರ ಸ್ತೋತ್ರವನ್ನು ಮಾಡಬೇಕು, ರಾಯರನ್ನು ಕೊಂಡಾಡಬೇಕು. ಈ ನಿಟ್ಟಿನೊಳಗೆ ನಾವು ರಾಯರಿಗಾಗಿ, ದೇವರಿಗಾಗಿ, ಲಕ್ಷ್ಮೀ ದೇವಿಗಾಗಿ ನಾವು ಕ್ಯೂರಿಯಾಸಿಟಿಯಿಂದ ಕಾಯ್ದೆವು ಅಂತಾದರೆ, ನನಗಾಗಿ ಕಾಯ್ತಾ ಇದ್ದಾನೆ, ನನಗೆ ಇನ್ವೈಟ್ ಮಾಡ್ತಾ ಇದ್ದಾನೆ, ನನಗಾಗಿ ಇಷ್ಟು ಗಾತ್ರದಿಂದಿದ್ದಾನೆ ಅಂದಮೇಲೆ ಹಾಗಾದ್ರೆ ಅವನ ಮನೆಗೆ ನಾನು ಹೋಗಬೇಕು ಅಂತ ವಿಚಾರವನ್ನು ಮಾಡಿ ದೇವತೆಗಳು ನಮ್ಮ ಮನೆಗೆ ಬರ್ತಾರೆ. ಆ ಒಂದು ಬಾರಿ ದೇವತೆಗಳು ನಮ್ಮ ಮನೆಗೆ ಬಂದರು ಅಂತಾದರೆ ಆಗ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾರೆ. ಸಾಧನೆ ಪ್ರಾರಂಭವಾಯಿತು ಅಂತಾದರೆ ತತ್ವಜ್ಞಾನ ಬರುತ್ತೆ. ತತ್ವಜ್ಞಾನ ಬರಲಿಕ್ಕೆ ಪ್ರಾರಂಭವಾಯಿತು ಅಂತಂದ್ರೆ ಏನಂತಾರೆ, ವಿಷ್ಣು ಲೋಕ ಇವತ್ತಿಲ್ಲ ನಾಳೆ ನಮಗೆ ನಿಶ್ಚಿತವಾಗತ್ತೆ. ಒಮ್ಮೆ ನಾವು ವಿಷ್ಣು ಲೋಕಕ್ಕೆ ಹೋದೆವು ಅಂತಾದರೆ ನಚ ಪುನರಾವರ್ತತೆ, ಆ ವಿಷ್ಣು ಲೋಕದಿಂದ ಪುನರಾವರ್ತನ ಅನ್ನೋದು ಇರುವುದೇ ಇಲ್ಲ. ತನ್ನ ಮನೆ ಪೋದ ಮೇಲೆ ನಾರಾಯಣನು ಬನ್ನಗನಂತೆ ಕಾಣನದಿ, ವನ್ನಿತೆಯರ ಕೂಡಿ ಪಣ್ಣು ಫಲ ಮೇಲುವವನೇ ಮನ್ನ ಬಂದಂತೆ ನುಡಿವರೆ. ಈ ವಿಷಯದೊಳಗೆ ಒಂದು ಮಾತನ್ನು ಹೇಳ್ತಾರೆ. ಏನು ಸುಂದರವಾದ ಮಾತು ಅಂತಂದ್ರೆ, ಪ್ರಳಯ ಕಾಲದೊಳಗೆ ಎಲ್ಲವೂ ನಾಶವಾದಾಗ ವಿಷ್ಣು ಲೋಕನೂ ನಾಶವಾಯಿತು, ವೈಕುಂಠವೂ ನಾಶವಾಯಿತು. ವೈಕುಂಠವೂ ನಾಶವಾಯಿತು ಅಂತಂದ ಮೇಲೆ ಅಂತ ವೈಕುಂಠಕ್ಕೆ ನಾವ್ಯಾಕೆ ಹೋಗಬೇಕು ಸಾಧನೆಯನ್ನು ಮಾಡಿ ಅಂತ ಕೇಳಿದರೆ ವಾದಿರಾಜರು ಅವ್ರಿಗೆ ತಿರುಗಿ ಉತ್ತರ ಕೊಡ್ತಾರೆ. ಈ 14 ಲೋಕದ ಒಡೆಯನಾಗಿರ್ತಕ್ಕಂಥ ಭಗವಂತ ಅವನೇ ಪ್ರಳಯವನ್ನು ಮಾಡೋನು, ತನ್ನ ಮನೆಯನ್ನು ತಾನು ಹಾಳು ಮಾಡಿಕೊಂಡು ಹೋಗಿ ಅನ್ನೋ ಕಾನೂನು ಅಡವಿಯೊಳಗೆ ಹೋಗಿ ರೋಡ್ ಮೇಲೆ ಫುಟ್ಪಾತ್ ಮೇಲೆ ಮಲಗ್ತಾನಂತ ಮಾಡಿರಿ. ಸರ್ವಥಾ ಇಲ್ಲ. ವೈಕುಂಠ ಅನಾದಿ ನಿತ್ಯ, ಅದು ಯಾವಾಗಲೂ ಇರುವಂತಹದ್ದು. ಅಲ್ಲಿ ಅನಂತರಾಗಿರ್ತಕ್ಕಂಥ ಮುಕ್ತರು ಅಖಂಡವಾಗಿ ಜೀವನವನ್ನು ಮಾಡುತ್ತಾರೆ, ಆನಂದವನ್ನು ಅನುಭವಿಸ್ತಾರೆ. ಆ ಆನಂದ ಹೇಗಿದೆ, ವೈಕುಂಠ ಹೇಗಿದೆ, ಅದರಲ್ಲಿ ಎಷ್ಟೆಲ್ಲ ವೈಭವಗಳು ಅಡಗಿಕೊಂಡಿದೆ ಇತ್ಯಾದಿಯಾದ ಎಲ್ಲ ವಿಷಯಗಳು ಕೂಡ ನಾಳೆಯ ದಿನ ಮತ್ತೆ ಬರುತ್ತೆ. ಅದನ್ನು ಇನ್ನೂ ವಿಸ್ತಾರವಾಗಿ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ, ಸಮಯವಿದೆ. ಆ ಸಮಯದೊಳಗೆ ಬಹಳ ಕಷ್ಟಪಟ್ಟು ತಾವೆಲ್ಲರೂ ಮನೆ, ಮಠ, ಹಣ, ದುಡ್ಡು ಎಲ್ಲವನ್ನು ತ್ಯಾಗವನ್ನು ಮಾಡಿ ಇಲ್ಲಿ ಬಂದಿದ್ದೀರಾ. ವಿಶೇಷವಾಗಿ ಈ ಸಮಯವನ್ನು ರಾಯರಿಗಾಗಿ ಮೀಸಲಿಟ್ಟು ರಾಯರ ನಾಮಸ್ಮರಣೆ, ರಾಯರ ಚಿಂತನೆ, ರಾಯರ ಕಥೆಗಳ ಸ್ಮರಣೆ, ರಾಯರ ಶಾಸ್ತ್ರಗಳ ಅವಮರ್ಶನ ಇವುಗಳನ್ನು ಮಾಡಿ ನಮ್ಮ ಈ ಸಮಯವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿಶೇಷವಾಗಿ ವಿಜ್ಞಾಪನೆಯನ್ನು ಮಾಡ್ತಾ, ನನಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ರಾಯರ ಪೂರ್ಣವಾದ ಅನುಗ್ರಹ ನಿರಂತರವಾಗಿ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾನಂ
ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವ ಯತ್ಪುಣ್ಯಂ ತದಾತ್ಮೋತು ಗುರುನ್ನಮ ಶ್ರೀಕೃಷ್ಣಾರ್ಪಣಮಸ್ತು.